ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನ್ನ ಹೆಸರು ತೌಸಿಫ್ ಅಂತ. ಅವ್ನು ಗೊತ್ತಿರುತ್ತೆ, ನಾನು ಸ್ವಲ್ಪ ದಿನಕ್ಕಷ್ಟೇ ಗೊತ್ತಿರ್ತೀನಿ. ಬಿಕಾಸ್ ನಾನು ಸ್ಕೂಲ್ ಬಿಟ್ಟು ತುಂಬ ದಿನ ಇತ್ತು. 2015 ಬಿಟ್ಟಿತ್ತು. ಖೋಖೋ ಆಡ್ಸಕ್ಕೆ ಸ್ವಲ್ಪ ಬರ್ತಿದ್ದು. ಸೊ ಆಸ್ ನಿಖಿಲ್ ಟೋಲ್ಡ್, ಯು ಹ್ಯಾವ್ ಮೆನಿ ವೇಸ್ ಆಫ್ಟರ್ 10th. ನಾನು ಯೂಸ್ ಮಾಡ್ತೀನಿ, ಇದು ಚಾಕ್ ಪೀಸ್ ಯೂಸ್ ಮಾಡ್ತೀನಿ. ಬೋರ್ಡ್ ಯೂಸ್ ಮಾಡು, ಚಾಕ್ ಪೀಸ್ ಬೇಡ. 10th ಆದಮೇಲೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾರು ಹೋಗ್ತಿಲ್ಲ. ಸೊ ನೀವು ಅದೇ ಓದಬೇಕು ಇದೇ ಓದಬೇಕು ಅಂತ ಇವಾಗ ಅನ್ಕೊಂಡಿದ್ದೀರಾ. ಬಟ್ ಅನ್ಕೊಂಡಂಗೆ ಹೋಗೋ ಥರ ಇದ್ರೆ ಇಟ್ಸ್ ಓಕೆ. ಈಗ ನಾನು ಅನ್ಕೊಂಡಿದ್ದೆ MBBS ಮಾಡಬೇಕು ಅಂತ. ಐ ಆಮ್ ಡೂಯಿಂಗ್ ಇಂಜಿನಿಯರಿಂಗ್ ಆಯಿತು, ಇವಾಗ MBA ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ನಾಟ್ ಲೈಕ್ ವಾಟ್ ಎವರ್ ಯು ಹ್ಯಾವ್ ಡಿಸೈಡೆಡ್ ಯು ಹ್ಯಾವ್ ಟು ಗೋ ಟು ದಟ್ ಓನ್ಲಿ. ಅರ್ಥ ಆಗ್ತಿದೆಯಾ? ಬಿಕಾಸ್ ಇವಾಗ ಓದ್ತಿದ್ದೀರಾ, ದ ಸೇಮ್ ಪರ್ಸೆಂಟೇಜ್ ವಿಲ್ ನಾಟ್ ಕ್ಯಾರಿ ಫಾರ್ವರ್ಡ್. ಇವಾಗ 90% ತೆಗಿತಾರೆ ಅನ್ಕೊಳ್ಳಿ, ನೆಕ್ಸ್ಟ್ PUC ಸ್ವಲ್ಪ ಕಷ್ಟ ಆಗುತ್ತೆ. ಯು ಮೇ ಗೆಟ್ ಸ್ಕೋರ್ ಲೆಸ್ ಆರ್ ಯು ಮೇ ಸ್ಕೋರ್ ಮೋರ್. ನಾನು 10th ಅಲ್ಲಿ 94, PUC ಅಲ್ಲಿ 94, ಇಂಜಿನಿಯರಿಂಗ್ 9.4. ಲೈಕ್ ಐ ಆಮ್ ಗೋಯಿಂಗ್ ಕಂಟಿನ್ಯೂಸ್ಲಿ ಸೇಮ್ CGPA ಸೇಮ್ ಸ್ಕೋರ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಈವನ್ MBA ದಲ್ಲೂ ಸೇಮೇ ಮೇಂಟೈನ್ ಮಾಡ್ತಿದ್ದೀನಿ. ಸೊ ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್ ಹಾಕಿಲ್ಲ ಅಂದರೆ ನಥಿಂಗ್ ವಿಲ್ ಕಮ್ ಟು ಇಟ್. ಅರ್ಥ ಆಗ್ತೀಯಾ? ಸೊ 10th ಆದಮೇಲೆ ಸೈನ್ಸ್ ತಗೋತೀರಾ. ಸೈನ್ಸ್ ಯಾರ್ಯಾರು ತಗೊತೀರಾ, ಕಾಮರ್ಸ್ ಯಾರ್ಯಾರು ತಗೋತೀರಾ, ಇದು ಕಷ್ಟ ಇದು ಈಸಿ? ನೋ, ಹಂಗೆ ಇಲ್ಲವೇ ಇಲ್ಲ. ಸೈನ್ಸ್ ತಗೊಳ್ಳೋರಿಗೆ ಸೈನ್ಸ್ ಈಸಿ, ಕಾಮರ್ಸ್ ತಗೊಳ್ಳೋರು ಕಾಮರ್ಸ್ ಈಸಿ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೈನ್ಸ್ ತಗೊಂಡು ನಾನು ಕಷ್ಟದ ಓದ್ತಾ ಇದ್ದೀನಿ, ಕಾಮರ್ಸ್ ತಗೊಂಡು ನಾನು ಈಸಿ ಓದ್ತಾ ಇದ್ದೀನಿ ಅಂತ ಇಲ್ಲವೇ ಇಲ್ಲ. ಯಾರ್ಯಾರು CA ಅಂತ ಹೇಳ್ತಿದ್ದೀರಾ, CA ಅವರು ಸೈನ್ಸ್ ಯಾರ್ಯಾರು ಓದಿದ್ದಾರೆ ಅವ್ರಿಗಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಮತ್ತೆ those want to become doctors, if you can't become doctor, long term ತಗೊಳ್ಳಿ. ಲಾಂಗ್ ಟರ್ಮ್ ಅಲ್ಲೂ ಆಗಿಲ್ಲ ಅಂದ್ರೆ ಕಮ್ ಟು ಇಂಜಿನಿಯರಿಂಗ್ ವೇಸ್ಟ್ ಅಂತ ಯಾರ್ಯಾರು ಹೇಳ್ತಾರೆ ತಲೆ ಹಾಕೊಳ್ಳೇಬೇಡಿ. ವಾಟ್ ಎವರ್ ಯು ಆರ್ ಡೂಯಿಂಗ್, ಡೂ ಇಟ್ ಫಾರ್ ಯುವರ್ ಸೆಲ್ಫ್. ನಿಮ್ಗೋಸ್ಕರ ಮಾಡಿ. ಅರ್ಥ ಆಗ್ತಿದ್ಯಾ? ಬೇರೆಯವ್ರು ಯಾರು ಏನೋ ಹೇಳ್ತಾರೆ ಅನ್ನೋ ತಲೆಗೆ ಹಾಕೊಳ್ಳೇಬೇಡಿ. ನಾನು ಇಂಜಿನಿಯರಿಂಗ್ ವೇಸ್ಟ್ ಅಂತಿದ್ರು. ನಾನು ವೇಸ್ಟ್ ಅನ್ಕೊಂಡೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಆಮೇಲೆ ಸೆಕೆಂಡ್ ಇಯರ್ ಅಲ್ಲಿ ಏನು ಮೇನ್ ಕೋರ್ಸ್ ಹೋಗ್ತೀವಿ. ಫಸ್ಟ್ ಇಯರ್ ಎಲ್ಲ PUC ಓದ್ತೀವಿ. ಸೆಕೆಂಡ್ ಇಯರ್ ಅಲ್ಲಿ ಮೇನ್ ಕೋರ್ಸ್ ಹೋದಾಗ ಗೊತ್ತಾಯ್ತು ಇಂಜಿನಿಯರಿಂಗ್ ಹ್ಯಾಸ್ ಸಮ್ ವ್ಯಾಲ್ಯೂ ಅಂಡ್ ವಿ ಕ್ಯಾನ್ ಅರ್ನ್ ಮೋರ್ ದೆನ್ ಡಾಕ್ಟರ್ಸ್ ಅಂತ. ಇಟ್ಸ್ ನಾಟ್ ಅಬೌಟ್ ಅರ್ನಿಂಗ್ ಓನ್ಲಿ, ಇಟ್ಸ್ ಅಬೌಟ್ ಪೊಸಿಷನ್. ಅರ್ಥ ಆಗ್ತಿದೆಯಾ? ನಿಮ್ಗೊಂದು ಪೊಸಿಷನ್ ಸಿಗುತ್ತೆ ಒಂದು ಕಂಪನಿಯಲ್ಲಿ, ಆ ಪೊಸಿಷನ್ಗೋಸ್ಕರ ನೀವು ಓದಲೇಬೇಕು. ಅರ್ಥ ಆಗ್ತಿದೆಯಾ? ಸೊ ಸೈನ್ಸ್ಗೆ ಬಂದರೆ ಯು ಹ್ಯಾವ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮತ್ತು AGBSc. ಇವಾಗ ನಿಖಿಲ್ ಮಾತಾಡ್ತಿದ್ರು AGBSc and also BSc also you can write. BSc ಇದೆಯಾ, ಮತ್ತೆ ಇಲ್ಲಿ ಫಾರ್ಮ್ ಸೈನ್ಸ್ ಇರುತ್ತೆ, ಹೆಲ್ತ್ ಸೈನ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಂಜಿನಿಯರಿಂಗ್ ಅಲ್ಲಿ ಯು ಹ್ಯಾವ್ 18 ಬ್ರಾಂಚಸ್. ಬರೀ ಇಂಜಿನಿಯರಿಂಗ್ ಓದ್ಬೇಕಂತ ಏನಿಲ್ಲ. ಇಂಜಿನಿಯರಿಂಗ್ ಅಲ್ಲಿ ನಿನ್ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡೋದು ಇಷ್ಟ ಇದ್ರೆ ಕಂಪ್ಯೂಟರ್ ಸೈನ್ಸ್ ಹೋಗಿ, ಮತ್ತೆ ಡಿಸೈನ್ ಕಡೆ ಇಷ್ಟ ಇದ್ರೆ ಮೆಕ್ಯಾನಿಕಲ್ ಹೋಗಿ, ಸಿವಿಲ್ ಇಷ್ಟ ಇದ್ರೆ ಸಿವಿಲ್ ಕಡೆ ಹೋಗಿ, ಮ್ಯಾನೇಜ್ಮೆಂಟ್ ಕಡೆ ಇಷ್ಟ ಇದ್ರೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂತಿದೆ ಆ ಕಡೆ ಹೋಗಿ. ಈಗ ಮೆನಿ ವೇಸ್, 18 ಬ್ರಾಂಚಸ್ ಇದೆ ಲೆಕ್ಕ ಹಾಕೊಳ್ಳಿ. ಸೊ ನಿಮ್ಗೆ ತುಂಬಾ ವೇಸ್ ಇದೆ ಇಫ್ ಯು ಟೇಕ್ ಸೈನ್ಸ್. ಅಂಡ್ ಮೆಡಿಕಲ್ ಬಂದ್ರೆ ಇದ್ರಲ್ಲಿ ಎರಡಿದೆ, ಒಂದು ಮೆಡಿಕಲ್, ಮೇನ್ ಮೆಡಿಕಲ್ ಮತ್ತೆ ಪ್ಯಾರಾಮೆಡಿಕಲ್. ಅರ್ಥ ಆಗ್ತಿದ್ಯಾ? ಸೊ ಮೆಡಿಕಲ್ ಅಲ್ಲಿ MBBS ಇದೆ, ಪ್ಯಾರಾಮೆಡಿಕಲ್ ಅಲ್ಲಿ ಮತ್ತೆ 12 ಕೋರ್ಸಸ್ ಇದೆ. ಅರ್ಥ ಆಗ್ತಿದೆಯಾ? 18 + 12 30 + 31. ಇದೇನು, ಇದೆಲ್ಲ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷನಲ್ ಕೋರ್ಸಸ್. ಅದಕ್ಕೆ ಅದು ಬಿಟ್ಟು ಬೇಸಿಕ್ ಡಿಗ್ರಿ ಇದೆ, BSc ಇದೆ. ಅದಕ್ಕೆ ಈವನ್ ಇದು ವೇಸ್ಟ್ ಅಲ್ಲ, ಇದಾದ್ಮೇಲೆ ತುಂಬ ವೇಸ್ಟ್ ಇದೆ. ಐ ಟೆಲ್ ಯು, ನಾನು ಇಲ್ಲಿ 8th ಓದಿದೆ, 10th ಇದೆ, ಇವಾಗ KPS ಅಂತೆ ಹೈಸ್ಕೂಲಲ್ಲಿ ಓದಿದ್ದು. ಆಮೇಲೆ PUC ಬಂದು ಸಹ್ಯಾದ್ರಿ ಕೋಲಾರಲ್ಲಿ ಓದಿದ್ದು. ನೀವೆಲ್ಲ PUC ಎಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಡಿಸೈಡ್ ಮಾಡಿದ್ರಾ? ಯಾರ್ಯಾರು H ಕ್ರಾಸ್ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಯಾರ್ಯಾರು ಕೋಲಾರ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಯಾರ್ಯಾರು ಚಿಂತಾಮಣಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಕೋಲಾರನೇ, ಆಲ್ಮೋಸ್ಟ್ ಕೋಲಾರ. ಸೊ ಮೇನ್ ಅದು ಬಿಡಿ, ಕೋಲಾರ ಎಲ್ಲ 10th ಅಲ್ಲಿ ಹಿಂಗೆ ಸ್ಕೋರ್ ಮಾಡ್ತಾರೆ, ಅದು ಸಿಗುತ್ತೆ. 10th ಬಂದಾಗ ನಿಮ್ಮ ಸ್ಕೋರಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಎಲ್ಲರ ಪೇರೆಂಟ್ಸು ಒಂದೇ ಥರ ಇರಲ್ಲ ಅರ್ನಿಂಗಲ್ಲಿ. ಸಮ್ ಆರ್ ರಿಚ್, ಫುಲ್ ರಿಚ್ ಇರ್ತಾರೆ, ಸ್ವಲ್ಪ ಮಿಡಲ್ ಕ್ಲಾಸ್, ನಾವೆಲ್ಲ ಮಿಡಲ್ ಕ್ಲಾಸ್. ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯುವರ್ ಪೇರೆಂಟ್ಸ್ ಫ್ರಮ್ ನೌ ಆನ್. ಇವಾಗಿಂದ ನೀವು ಯೋಚನೆ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇವಾಗ ಇಲ್ಲಿ ಫೀಸ್ ಎಲ್ಲ ಓಕೆ ಕಡಿಮೆ ಇದೆ, ಅರ್ಥ ಆಗ್ತಿದೆಯಾ? ಬಟ್ PUC ಹೋದಾಗೆಲ್ಲ ಫೀಸ್ ಕಡಿಮೆ ಇರಲ್ಲ. ಸೊ ಯು ಹ್ಯಾವ್ ಟು
ಇಲ್ಲೇ ಓದ್ಕೋಬೇಕು ಚೆನ್ನಾಗಿ. ಎಬೋ 90% ತೆಗೆಯೋಕ್ಕೆ ಟ್ರೈ ಮಾಡಿ. ಎಬೋ 90% ತೆಗೆದ್ರೆ ನಿಮಗೆ ಫೀಸಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾರೆ. ಅರ್ಥಾಗ್ತಿದೆ? ಸೊ ಇವಾಗಿಂದ ನೀವು ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ತಗೊಂಡು ಹೋಗ್ತಾ ಇರ್ತೀರ ಮುಂದೆ ಅಷ್ಟು ನಿಮಗೆ ದುಡ್ಡೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಕಡಿಮೆ ದುಡ್ಡಲ್ಲಿ ಜಾಸ್ತಿ ಓದ್ತೀರಾ. ಜಾಸ್ತಿ ದುಡ್ಡು ಕೊಟ್ಟು ಜಾಸ್ತಿ ಓದೋದು, ಕಡಿಮೆ ದುಡ್ಡಲ್ಲಿ ಜಾಸ್ತಿ ಓದಿ. ಅರ್ಥ ಆಗ್ತಿದೆಯಾ? ಇವಾಗ ನನ್ನ ಕಾಲೇಜಲ್ಲೂ ಅಷ್ಟೇ, ವಿ ಹ್ಯಾವ್ ಅರೌಂಡ್ 6,000 ಪೀಪಲ್. 6,000 ಜನ ಇದ್ದಾರೆ. ಅದ್ರಲ್ಲಿ 3,000 ಜನ CET, 3,000 ಜನ ದುಡ್ಡು ಕೊಟ್ಟು ಬಂದಿರ್ತಾರೆ. ಹೌದು. ಆ 3,000 ಜನದಲ್ಲಿ ಇವಾಗ ನೀನು ಇಂಜಿನಿಯರಿಂಗ್ ಜಾಯ್ನ್ ಆಗಿದೆ ಅಂದ್ರೆ ಇಂಜಿನಿಯರಿಂಗ್ ಓದ್ತಾ ಇದೆಯಾ ಅಂತ ಯಾರು ಕೇಳಲ್ಲ. ಇಂಜಿನಿಯರಿಂಗ್ ಅಲ್ಲಿ ಫ್ರೀ ಸೀಟಾ ಮ್ಯಾನೇಜ್ಮೆಂಟ್ ಸೀಟಾ ಅಂತ ಕೇಳ್ತಾರೆ. ನೀನು ಫ್ರೀ ಸೀಟ್ ಅಂದ್ರೆ ಮರ್ಯಾದೆ ಜಾಸ್ತಿ ಕೊಡ್ತಾರೆ. ಮ್ಯಾನೇಜ್ಮೆಂಟ್ ಸೀಟ್ ಅಂದ್ರೆ ಮರ್ಯಾದೆ ಕೊಡಲ್ಲ ಅಂತಲ್ಲ, ಬಟ್ ಕಡಿಮೆ ಕೊಡ್ತಾರೆ. ಮೋರ್ ದೆನ್ ಅರ್ನಿಂಗ್ ಫ್ರೀ ಸೀಟ್, ಕಡಿಮೆ ಮರ್ಯಾದೆ. ಅದಾಗಿದೆ. ಸೊ ಫ್ರಮ್ ನೌ ಆನ್ವರ್ಡ್ಸ್ ಯು ಹ್ಯಾವ್ ಟು, ನಿಮ್ಗೆ ಏನಿರ್ಬೇಕಂದ್ರೆ ಫ್ರೀ ಸೀಟ್ ತಗೋಬೇಕು ಅಷ್ಟೇ ಇರಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಓದಿ, ಒಂದು ಸಬ್ಜೆಕ್ಟ್ ಅಲ್ಲ. ಅಂಡ್ ಇವನ್ ನಿಮ್ಗೆ ಸಿಲೆಬಸ್ ಓಕೆ ಈಸಿ ಇದೆ ಕಂಪೇರ್ಡ್ ಟು ನಮ್ಗಿದ್ದಾನೆ. ಅಂಡ್ ನಮ್ ದೊಡ್ಡವರು ನಮ್ಗೆ ಅದೇ ಹೇಳಿದ್ರು, ನಿಮ್ ಸಿಲೆಬಸ್ ನಿಮ್ಗೆ ಕಷ್ಟನೇ, ಬಟ್ ಚೆನ್ನಾಗಿ ಓದ್ಕೊಳ್ಳಿ. ಏನ್ ಹೇಳ್ದ ನಿಖಿಲ್, ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ನಲ್ಲ, ಆ ಟೆಕ್ಸ್ಟ್ ಬುಕ್ ಒಂದು ಪೇಜ್, ಒಂದು ವರ್ಡ್, ಒಂದು ಲೈನ್ ಏನ್ ಮಾಡ್ಬೇಕು, ಅವಾಗಲೇ ನೀವು ಎಬೋ 95 ಸ್ಕೋರ್ ಮಾಡೋದು. ಅದಕ್ಕೆ ನಾನು 94 ಯಾಕಂದ್ರೆ ಒಂದೊಂದು ಬಿಟ್ಟಿರ್ತೀನಿ. ಸೊ ಐ ಸ್ಕೋರ್ಡ್ 94 ಅಷ್ಟೇ. ಸೊ ಅರ್ಥ ಆಗ್ತಿದೆಯಾ? ಯಾವುದೇ ಸಬ್ಜೆಕ್ಟ್ ಇಲ್ಲಿ, ಈವನ್ ನಾನು ಇವಾಗ MS ಇದೆ, ಮ್ಯಾಥ್ಸ್ ಸೋಷಿಯಲ್ ಇಂಪಾರ್ಟೆಂಟ್ ಅಲ್ಲ. ಸ್ಕೋರ್ ಮಾಡ್ಬೇಕಂದ್ರೆ ಕನ್ನಡನೂ ಇಂಪಾರ್ಟೆಂಟೆ, ಹಿಂದಿನೂ ಇಂಪಾರ್ಟೆಂಟೆ, ಇಂಗ್ಲೀಷು ಇಂಪಾರ್ಟೆಂಟ್. ಸೊ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಎಬೋ 90 ಸ್ಕೋರ್ ಮಾಡೋಕ್ಕೆ ಯೋಚನೆ ಮಾಡಿ, ಚೆನ್ನಾಗಿ ಓದಿ. ಈ 1 ಮಂತ್ ಏನಿದೆ, 25 ಡೇಸ್ ಇದೆ. 1 ಮಂತ್ ನಿದ್ದೆ ಬಗ್ಗೆ ಯೋಚನೆ ಮಾಡಬೇಡಿ. ಸೋಷಿಯಲ್ ಮೀಡಿಯಾದಿಂದ ದೂರ ಇಡಿ. ನಾವಿದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರಲಿಲ್ಲ. ನೀವು ಮೊಬೈಲ್ ಯೂಸ್ ಮಾಡ್ತಿರೋ ತಾನೇ? ಮೊಬೈಲ್ ಯೂಸ್ ಮಾಡೋದು ಬಿಟ್ಟು ಬುಕ್ ಕಡೆ ಬನ್ನಿ. ಈ 1 ತಿಂಗಳು ಅಷ್ಟೇ. ಈ 1 ತಿಂಗಳು ಎಲ್ಲ ಬಿಟ್ಬಿಡಿ. ಚೆನ್ನಾಗಿ ಓದ್ಕೊಳ್ಳಿ. ಏನೇನು ಪ್ರಾಕ್ಟೀಸ್ ಮಾಡಿದ್ದೀರಾ ಅದನ್ನ ಬಿಡಬೇಡಿ, ಮತ್ತೆ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ನಾವು ಮ್ಯಾಥ್ಸ್ ಅಲ್ಲಿ ನಿಮ್ಗೆ ಸೇಮ್ ಸ್ಕೋರ್ಸ್ ಕೊಟ್ಟು ಕ್ಯಾಲ್ಕುಲೇಟ್ ಮಾಡಕ್ಕೆ ಏನು ಕೊಡಲ್ಲ. ಸ್ವಲ್ಪ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ನಿಮ್ ತಲೆ ಕೆಟ್ಟೋಗುತ್ತೆ. ಅದೇ ಇಂಪಾರ್ಟೆಂಟ್. ಸ್ವಲ್ಪ ವ್ಯಾಲ್ಯೂ ಚೇಂಜ್ ಕೊಟ್ರೆ ನಿಮ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿರಲ್ಲ. ಈವನ್ ಸೇಮ್ ಮೆಥಡ್ ಸೇಮ್ ಇರುತ್ತೆ, ಬಟ್ ವ್ಯಾಲ್ಯೂ ಚೇಂಜ್ ಕೊಟ್ರೆ ಬರಲ್ಲ, ಮರ್ತೋಗಿರ್ತೀರ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ನಮ್ಮ ಎಕ್ಸರ್ಸೈಸ್ ಮಾಡಿಸಿಲ್ಲ ಅಂತ ನಮ್ಮ ಮೇಲೆ ಯಾವ ಸ್ಕೂಲ್ ಇರುತ್ತೆ ಅವ್ರ ಮೇಲೆ ಹೇಳಿಲ್ಲ. ಸೊ ಯು ಶುಡ್ ನಾಟ್ ಗಿವ್ ದಟ್ ಚಾನ್ಸ್ ಟು ದ ಸ್ಕೂಲ್. ಅರ್ಥ ಆಗ್ತಿದೆಯಾ? ನೀವು ಅವ್ರು ಹೇಳ್ಕೊಟ್ಟಿದ್ದಾರೆ ತಾನೆ ಈ ಮೆಥಡ್ ಅಂತ, ಈ ಥಿಯರಮ್ ಇರುತ್ತೆ ಥಿಯರಮ್, ಅದು ಇದೆಲ್ಲ ಇದೆ ತಾನೆ. ಆ ಥಿಯರಮ್ನ ಜಸ್ಟ್ ಬೈ ಹಾರ್ಟ್ ಮಾಡೋ ಬದಲು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳಿ. AB ಜಾಗದಲ್ಲಿ XY ಕೊಟ್ಟರು ಮಾಡಬೇಕು, PQ ಜಾಗದಲ್ಲಿ AB ಕೊಟ್ಟರು ಮಾಡಬೇಕು. ಅದಾಗ್ತಿದೆಯಾ? ಆ ಥರ. ಸೊ ಅದು ಮ್ಯಾಥ್ಸ್ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ನೀವು ಮ್ಯಾಥ್ಸ್ ಸೈನ್ಸ್ ಸ್ಕೋರ್ ನೋಡಿದ್ರೆ ಕೊಡ್ತಾರೆ ಫ್ರೀ ಸೀಟ್. ಅದಾಗ್ತಿದೆಯಾ? ಸೊ ಸೈನ್ಸ್, ಬಯಾಲಜಿ ಇದೆ, ಕೆಮಿಸ್ಟ್ರಿ ಇದೆ, ಫಿಸಿಕ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬಯಾಲಜಿ ಚೆನ್ನಾಗಿ ಓದ್ಕೊಳ್ಳಿ, ಡಯಾಗ್ರಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿ. ಅದೇ ಕೆಮಿಸ್ಟ್ರಿಯಲ್ಲಿ ಈಕ್ವೇಷನ್ಸ್ ಇರುತ್ತೆ, ಚೆನ್ನಾಗಿ ಓದ್ಕೊಳ್ಳಿ. ಇಂಗ್ಲೀಷ್, ಕನ್ನಡ, ಹಿಂದಿ ಚೆನ್ನಾಗಿ ಮಾಡ್ತೀರಾ. ಇಂಗ್ಲೀಷಲ್ಲಿ ಗ್ರಾಮರ್ ಕ್ವಶನ್ಸ್ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ, ಎಸ್ಸೆ ರೈಟಿಂಗ್ ಅವೆಲ್ಲ ಚೆನ್ನಾಗಿ ಬರೀರಿ. ಇನ್ನೊಂದು, ನೀವು ಬರಿತೀರಲ್ಲ, ಸುಮ್ಮನೆ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ವಿತ್ ಗ್ರಾಮರ್ ಕರೆಕ್ಷನ್ಸ್ ಕರೆಕ್ಟಾಗಿ ಇರಬೇಕು. ಯು ನೋ ಇಂಗ್ಲೀಷ್ ಬೆಟರ್ ದೆನ್ ಮೀ. ನಾನಿದ್ದಾಗ ನಮ್ಗೆ ಎಷ್ಟು ಇಂಗ್ಲೀಷ್ ಗೊತ್ತಿದೆ ಅಷ್ಟೇ. ಅದಕ್ಕೆ ಇವಾಗ ನಿಮ್ಗೆ ಎಷ್ಟು ಇಂಗ್ಲೀಷ್ ಗೊತ್ತಿದೆ ಅಷ್ಟೇ ನಮ್ಗೆ ಗೊತ್ತಿರೋದು ಇವಾಗ ಟಿಲ್ ನಾವು. ಸೊ ಯು ಆರ್ ಲರ್ನಿಂಗ್ ಬೆಟರ್ ಇಂಗ್ಲೀಷ್ ನಾವು. ಅರ್ಥ ಆಗ್ತಿದೆಯಾ? ಸೊ ಜನರೇಷನ್ ಹಂಗಿದೆ ಇವಾಗ. ಯು ಹ್ಯಾವ್ ಲರ್ನ್ಡ್ more English than what I had learnt in 8th standard, 9th standard, 10th standard. ಅದಾಗೆ. ಸೊ ನಾನು ನೋಡಿದ್ದೀನಿ ಸಹ, ಐ ಫಾಲೋ ನಮ್ಮ ಸ್ಕೂಲ್ ಪೇಜ್ ಇದೆ, ಅದ್ರಲ್ಲಿ ಫಾಲೋ ಮಾಡ್ತೀನಿ, ನೋಡ್ತೀನಿ ನೀವು ಮಾತಾಡೋದು, ನಿಮ್ಮನೆ ಎಕ್ಸಿಬಿಷನ್ದು ಎಲ್ಲ ನೋಡಿರ್ತೀನಿ. ಸೊ ಯು ಆರ್ ಬೆಟರ್ ದೆನ್ ಅಸ್. ಯಾವತ್ತಷ್ಟೇ ನಿಮ್ಮನ್ನು ನೀವು ಇಲ್ಲಿ ನೋಡ್ಬಿಡಿ, ಯಾವತ್ತು ಇಲ್ಲೇ ನೋಡಿ. ಯಾರೋ ಸಿಟಿಯಲ್ಲಿ ಓದ್ತಿದ್ದಾರೆ, ಅವ್ರು ಚೆನ್ನಾಗಿ ಓದ್ತಾರೆ, ನೋ ವೇ. ಅವ್ರಿಗೆ ನಿಮ್ಮಷ್ಟು ಓದೋದೇ ಇಲ್ಲ ಅವರು. ಯು ನೋ ಹಾರ್ಡ್ ವರ್ಕ್. ಅದಕ್ಕೆ ನೀವು ಬೆಳಗ್ಗೆ ಹೇಳ್ತೀರಾ, ಮನೇಲಿ ಕೆಲಸ ಮಾಡ್ತೀರಾ, ಇಲ್ಲಿ ಬರ್ತೀರಾ, ಇಲ್ಲಿ ಓದ್ತೀರಾ, ಮತ್ತೆ ಓದ್ತೀರಾ, ಮನೇಲಿ ಕೆಲಸ ಮಾಡ್ತೀರಾ, ತೋಟದಲ್ಲಿ ಕೆಲಸ ಮಾಡ್ತೀರಾ, ಮತ್ತೆ ಓದ್ಕೋತೀರಾ, ಮತ್ತೆ ಮಲ್ಕೋತೀರಾ. ದೇ ಆರ್ ಡೂಯಿಂಗ್ ಮೋರ್ ಹಾರ್ಡ್ ವರ್ಕ್ ದೆನ್ ವಾಟ್ ದೇ ಡೂ. ದೇ ಜಸ್ಟ್ ಈಟ್, ದೇ ಜಸ್ಟ್ ರೀಡ್, ಸ್ಲೀಪ್, ಅಷ್ಟೇ ಅವ್ರ ಕೆಲಸ. ಬಟ್ ನಿಮ್ದು ಹಿಂಗಿಲ್ಲ. ಆಯ್ತಾ? ಸೊ ಕಾನ್ಸಂಟ್ರೇಟ್ ಮೋರ್ ದಿಸ್ ಮಂತ್. ಫುಲ್ ಡೆಡಿಕೇಶನ್ ಇರಲೇಬೇಕು. ವಿತೌಟ್ ಡೆಡಿಕೇಶನ್ ನಥಿಂಗ್ ವಿಲ್ ಹ್ಯಾಪನ್. ಮತ್ತೆ ಯಾರ್ಯಾರು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ? ಸ್ಪೋರ್ಟ್ಸ್ ಅಂದ್ರೆ ನಮ್ಗೆ ಇಷ್ಟ ಅನ್ನೋರು ಯಾರು? ಐ ಸೀನ್ ದ ಪೇಜ್, ನೋಡ್ಲಿ. ಹಾಂ, ಈಗ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ. ನಾನು ಇಲ್ಲಿಂದಾನೇ ಕಲ್ತಿದ್ದು ಖೋ ಖೋ. ಅರ್ಥ ಆಗಿದೆಯಾ?
ಖೋಖೋ ಗೊತ್ತಲ್ಲ, ನಾನು ಆಡ್ತೀನಿ, ಖೋಖೋ ಆಡ್ತೀನಿ. ಇಲ್ಲೇ ಫಸ್ಟ್ ಆಡಿದ್ದು, ಇಲ್ಲೇ ಸ್ಟೇಟ್ ಲೆವೆಲ್ಗೆ ಹೋಗಿದ್ವಿ. ಮತ್ತೆ ನಾನು PUCಯಲ್ಲೂ ಆಡಿದೆ, ಇಂಜಿನಿಯರಿಂಗಲ್ಲೂ ಆಡಿದೆ, MBAದಲ್ಲೂ ಆಡ್ತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಬಿಕಮ್ ನೌ ನ್ಯಾಷನಲ್ ಪ್ಲೇಯರ್. ಅರ್ಥ ಆಗ್ತಿದೆಯಾ? ನ್ಯಾಷನಲ್ ಪ್ಲೇಯರು, ಬಟ್ ನನ್ನ CGPA 9.4. ಅರ್ಥ ಆಗ್ತಿದೆ? ನಾನು ಸ್ಪೋರ್ಟ್ಸ್ ಅಂದಿದ ತಕ್ಷಣ CGPA they don't know what it is. CGPA ಅಂದರೆ ಪರ್ಸೆಂಟೇಜ್ 94% ಇವಾಗ ನಂದು. 94% ತೆಗಿತಾ ಇದ್ದೀನಿ ಅಂತ ಸ್ಪೋರ್ಟ್ಸ್ ಬಿಡಲಿಲ್ಲ, ಸ್ಪೋರ್ಟ್ಸಲ್ಲಿ ಆಡ್ತಾ ಇದ್ದೀನಿ ಅಂತ 94% ಬಿಡಲಿಲ್ಲ, ಓದು ಬಿಡಲಿಲ್ಲ. ಸೊ ಯಾರ್ಯಾರು ಸ್ಪೋರ್ಟ್ಸಲ್ಲಿ ಇದ್ದೀರಾ, ನಾನು ಸ್ಪೋರ್ಟ್ಸಲ್ಲಿ ಜೀವನ ಇದೆ ಅಂತ, ಲೈಕ್ ಇಫ್ ಯು ಆರ್ ಮೋರ್ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಗೋ. ಬಟ್ ಸ್ಪೋರ್ಟ್ಸಲ್ಲಿ ಆಡೋದು ಕಲಿದೆ ಅಷ್ಟೇ, ಬಟ್ ಬಿಹೇವ್, ಮ್ಯಾನೇಜ್ಮೆಂಟು ಎಲ್ಲ ನೀನು ಇಲ್ಲೇ ಕಲಿಯೋದು. ಡಿಸಿಪ್ಲಿನ್. ಮತ್ತು ಯಾರೋ ಬಂದರು ಮೋಟಿವೇಟ್ ಮಾಡಿದ್ರು ಹೋದ್ರು, 1 day 2 days ಮೋಟಿವೇಶನ್ ಇರುತ್ತೆ, ಅದು ಬಿಟ್ಟೇ ಬಿಡಿ. ಈವನ್ ನಮ್ಮ ಕಾಲೇಜಲ್ಲೂ ಬರ್ತಾರೆ, ಮೋಟಿವೇಟ್ ಮಾಡ್ತಾರೆ ಹೋಗ್ತಾರೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್, ಡಿಸಿಪ್ಲಿನ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ? ಈವನ್ ಸ್ಪೋರ್ಟ್ಸ್ ಅವ್ರಿಗೆ ಡಿಸಿಪ್ಲಿನ್ ತುಂಬ ಇರುತ್ತೆ. ನೀವು ಚೆನ್ನಾಗಿ ಓದ್ಬೇಕು ಆ್ಯಕ್ಚುಲಿ. ಅರ್ಥ ಆಗ್ತಿದೆಯಾ? ಯಾರು ಸ್ಪೋರ್ಟ್ಸಲ್ಲಿ ಇದ್ದೀರಾ ಅವ್ರಿಗೆ ಡಿಸಿಪ್ಲಿನ್ ಇರುತ್ತೆ. ಯಾಕಂದರೆ ಒಂದು ಸ್ಪೋರ್ಟ್ ಅಂದಮೇಲೆ ಟೈಮ್ಗೆ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿದ್ರೇ ಚೆನ್ನಾಗಿ ಆಡೋಕ್ಕಾಗೋದು. ಅರ್ಥ ಆಗ್ತಿದೆಯಾ? ಸೊ ದಟ್ ಡಿಸಿಪ್ಲಿನ್ ಇಫ್ ಯು ಹ್ಯಾವ್, ಯು ವಿಲ್ ಬಿ ಗುಡ್ ಎಟ್ ಸ್ಪೋರ್ಟ್ಸ್ ಆ್ಯಂಡ್ ಪ್ಯಾರಲಲ್ಲಿ ಯು ಆರ್ ಗುಡ್ ಎಟ್ ಎಜುಕೇಷನ್ ಅಂತ. ಅರ್ಥ ಆಗ್ತಿದೆಯಾ? ಸೊ ಇಫ್ ಯು ಆರ್ ಥಿಂಕಿಂಗ್ ನನ್ನ ಸ್ಪೋರ್ಟ್ಸ್ ಬಿಟ್ಟು ನನಗೆ ಏನೂ ಬರಲ್ಲ, ನನಗೆ ಸುಮ್ಮನೆ ಓದೋದು ಬಿಡ್ತೀನಿ, ಸ್ಪೋರ್ಟ್ಸಲ್ಲೇ ಓದ್ತೀನಿ ಅಂದರೆ ಅಂತ ಓದೋದು ಮಾತ್ರ ಬಿಡಬೇಡಿ. ಅದೇ ಇವನ್ ಐ ಆಮ್ ಡೂಯಿಂಗ್, ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡು ಬರ್ಬಿಟ್ಟು ಬಂದ್ಬಿಡಲ್ಲ. ಐ ಡೂ ಹಾರ್ಡ್ ವರ್ಕ್. ಬೆಳಗ್ಗೆ ನಾನು ಎದ್ದೇಳ್ತೀನಿ, ನಾನು ಮನೆಯಲ್ಲಿ ಅಡುಗೆ ಮಾಡಬೇಕು. ನಾವು ಬ್ಯಾಚುಲರ್, ಅಡುಗೆ ಮಾಡಬೇಕು, ಮತ್ತೆ ಕಾಲೇಜ್ಗೆ ಹೋಗ್ಬೇಕು, ಅಲ್ಲ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಕಾಲೇಜ್ಗೆ ಹೋಗ್ತೀನಿ, ಅಲ್ಲಿ ಓದ್ಕೋತೀನಿ, ಸಂಜೆ ಪ್ರಾಕ್ಟೀಸ್ ಮಾಡ್ತೀನಿ, ಮತ್ತೆ ಬಂದು ಅಡುಗೆ ಮಾಡಬೇಕು, ತಿನ್ನಬೇಕು, ಮತ್ತೆ ಓದಬೇಕು, ಮತ್ತೆ ಮಲ್ಕೋಬೇಕು. ಅದಾಗಿದೆಯಾ? until you get one job, this is mandatory to everyone. It's compulsory. ನಿಮ್ಮ ಲೈಫಲ್ಲಿ till you get one job, it is compulsory. ಅದಾಗ್ತಿದೆಯಾ? ಈಗ ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮನ್ನು ನೋಡ್ಕೋತಿದ್ದಾರೆ, ಅವ್ರಿಗೇನು ಬರುತ್ತೆ ದುಡ್ಡು? ಅವ್ರು ಅರ್ನ್ ಮಾಡ್ತಾರೆ ತಾನೆ. ನೀವು ಆ ಸ್ಟೇಜ್ಗೆ ಹೋಗ್ತೀರ ತಾನೆ. ಆ ಸ್ಟೇಜಲ್ಲಿ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ಏನಾದರೂ ಬೇಕು ಅಲ್ವಾ, ದುಡ್ಡು ಬೇಕು ತಾನೆ. ಸೊ ನೀವು ಅರ್ನ್ ಮಾಡ್ಬೇಕಂದ್ರೆ ಆ ಸ್ಟೇಜ್ಗೆ ಹೋಗ್ಲೇಬೇಕು. ಆ ಸ್ಟೇಜ್ಗೆ ಹೋಗ್ಬೇಕಂದ್ರೆ ಹಾರ್ಡ್ ವರ್ಕ್ ಇರಲೇಬೇಕು. ಸುಮ್ಮನೆ ನೀನು ಹೋಗಿ ಮುಖ ತೋರಿಸ್ಕೊಂಡ್ರೆ ನಿಂಗೆ ಯಾರು ದುಡ್ಡು ಕೊಡಲ್ಲ. ವರ್ಕ್ ಮಾಡಿದ್ರೆ ಅಂತ ದುಡ್ಡು ಕೊಡೋದು. ಆ ವರ್ಕ್ ಮಾಡ್ಬೇಕಾದ್ರೆ ಸ್ಕಿಲ್ಸ್ ಬೇಕಾ? ಇವಾಗ ಆಡದೇನೆ ಪ್ರೈಸ್ ಕೊಡ್ತಾರೆ ಯಾರಿಗಾದ್ರು ಸ್ಪೋರ್ಟ್ಸಲ್ಲಿ. ಸುಮ್ಮನೆ ಹೋಗಿ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು ವಾಪಸ್ ಬಂದ್ಬಿಟ್ರೆ ಕೊಡ್ತಾರಾ? ಕೊಡಲ್ಲ. ಆಡಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು, ಚೆನ್ನಾಗಿ ಬೌಲಿಂಗ್ ಮಾಡಬೇಕು, ಕ್ಯಾಚ್ ಇಡಬೇಕು, ಎಲ್ಲ ಇರುತ್ತಾನೆ. ಅದೇ ಥರ ಲೈಫಲ್ಲೂ ಸಹ ನೀನು ಒಳ್ಳೆ ಸ್ಕೋರ್ ಮಾಡ್ಬೇಕಂದ್ರೆ ಅದ್ರ ಹಿಂದೆ ಹಾರ್ಡ್ ವರ್ಕ್ ಅಷ್ಟೇ ಇರುತ್ತೆ. ನಾನು 94% ತೆಗಿಬೇಕಂದ್ರೆ ಸುಮ್ಮನೆ ಹೋಗಿ ಎಕ್ಸಾಂಪಲ್ ಏನಂದ್ರೆ ಅದು ಬಂದರೆ ಕತೆ ಬಂದರೆ ಬರಲ್ಲ. ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್. ಚೆನ್ನಾಗಿ ಓದಬೇಕು. ಆ್ಯಂಡ್ ನಿಮಗೆ ಚೆನ್ನಾಗಿ ಓದಬೇಕು ಅಂದರೆ ಸುಮ್ಮನೆ ರಿಸೈಟ್ ಮಾಡಬೇಡಿ. ರಿಸೈಟ್ ಅಂದರೆ ಏನು? ಬೈಹಾರ್ಟ್ ಮಾಡಬೇಡಿ. ಬರೀರಿ, ಚೆನ್ನಾಗಿ ಬರೀರಿ. ನೀವು ರಿಸೈಟ್ ಮಾಡಿರೋದು ಬೇಕಾದ್ರೆ ಮರ್ತೋಗ್ತೀರ, ಬಟ್ ಬರೆಯೋದು ಯಾವತ್ತೂ ಮರೆಯಲ್ಲ. ನೀವು ಒಂದು ಪ್ರಾಬ್ಲಮ್ ಒಂದು ಪೇಜ್ ಇದೆಯಾ, ತೇಲ್ಸ್ತೀರ ಒಂದು ಪೇಜ್ ಇದೆಯಾ, ಒಂದ್ಸತಿ ಡಯಾಗ್ರಾಮೇ ಬರಲ್ಲ ನಿಮಗೆ. ಅದಾಗಿದೆ ಇಮ್ಯಾಜಿನರಿಯಲ್ಲಿ ಏನಿದೆ ತಾನೆ, ಹಿಂಗೆ ಹೋಗ್ತಾ ಇರೋದು ಇದೆಯಲ್ಲ, ಅದು ಮರ್ತೋಗುತ್ತೆ. ಯಾಕಂದ್ರೆ ನಾನು ಮರ್ತಿದ್ದೆ. ಅರ್ಥ ಆಗ್ತಿದೆಯಾ? ಸೊ ಆ ಇಮ್ಯಾಜಿನರಿಯಲ್ಲಿ ಏನು ಮರಿಬಾರ್ದು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. 10 ಸತಿ ಪ್ರಾಕ್ಟೀಸ್ ಮಾಡಬೇಕು. ಯು ಹ್ಯಾವ್ ಓನ್ಲಿ 2 ಥಿಯರಮ್ಸ್, ಎ ಕ್ರೈಟೇರಿಯನ್ ಮತ್ತು ಥೆಲ್ಸ್ ಥಿಯರಮ್ಸ್. ವಿ ಹ್ಯಾಡ್ 8 ಓದ್ಕೋಬೇಕಿತ್ತು, 8ರಲ್ಲಿ 1. ಅರ್ಥ ಆಗ್ತಿದೆಯಾ? ಸೊ ಅದೇ ನಿಮ್ಗೆ 6 ಇದೆ. ಫಾರ್ ಪ್ರಾಕ್ಟೀಸಿಂಗ್ ಯು ಆರ್ ಡೂಯಿಂಗ್ ಓನ್ಲಿ 2. 6 less than 8 ಅಲ್ವಾ? ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ಅರ್ಥ ಆಗ್ತಿದೆಯಾ? ಸೊ ಔಟ್ ಆಫ್ 6 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 6 ಥಿಯರಮ್ಗೆ 60 ಪೇಜ್ ಕೊಡಿ, ಪರವಾಗಿಲ್ಲ. ಬುಕ್ಸ್ನ ವೇಸ್ಟ್ ಮಾಡಿ ಸೈಡಿಗೆ ಹಾಕಿ, ಪರವಾಗಿಲ್ಲ. ಟೈಮ್ನ ವೇಸ್ಟ್ ಮಾಡಿ ಫೋನಲ್ಲಿ ಇದು ಮಾಡಬೇಡಿ. ಅದಾಗಿದೆಯಾ? ದಟ್ ಈಸ್. ಮತ್ತೆ ನೀವು ಇಂಜಿನಿಯರಿಂಗ್ ಹೋದ್ರೆ ಇಂಜಿನಿಯರಿಂಗ್ ಯಾರು ವೇಸ್ಟ್ ಅಂದರೆ ತಲೆಗೆ ಹಾಕ್ಕೊಡ್ಬೇಡಿ. ಇಟ್ ಹ್ಯಾಸ್ ಇಸ್ ಓನ್ ವ್ಯಾಲ್ಯೂ. ಇವಾಗ ರೈತರಿಗೆ ವೇಸ್ಟ್ ಅನ್ನೋಕ್ಕಾಗುತ್ತಾ? ಇಟ್ ಹ್ಯಾಸ್ ಇಸ್ ಓನ್ ವ್ಯಾಲ್ಯೂ. ಅದೇ ಥರ ಇಂಜಿನಿಯರಿಂಗು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಸಿಗುತ್ತೆ. ನಾನು ಇಂಜಿನಿಯರಿಂಗ್ ಮಾಡಿ ನನಗೆ 9 ಲಕ್ಷ ಪ್ಯಾಕೇಜ್ ಸಿಕ್ಕಿತ್ತು. ಆಲ್ಮೋಸ್ಟ್ ಅರೌಂಡ್ 60-70,000 ಬರ್ತಿತ್ತು. ಆ್ಯಂಡ್ 60-70,000 ಇಂಜಿನಿಯರಿಂಗ್ ಓದೋರಿಗೆ ಹೆಚ್ಚೇ ಅದು ಅಲ್ವಾ? ಇಂಜಿನಿಯರಿಂಗ್ ವೇಸ್ಟ್ ಅಂದರೆ 0 ತಾನೆ ಅಲ್ವಾ? ವೇಸ್ಟ್ ಅಂದರೆ ಎಷ್ಟು? 0. ನೀನು ವೇಸ್ಟ್ ಇಂಜಿನಿಯರಿಂಗ್ ಮಾಡಿದ್ರೆ ವೇಸ್ಟ್ 0. ಬಟ್ ಐ ಆಮ್ ಅರ್ನಿಂಗ್ 60,000 ಅಲ್ವಾ ಪರ್ ಮಂತ್. 60,000 ವೇಸ್ಟಾ? ₹1 ಬೆಲೆ ಇದೆ ತಾನೆ. 60,000 ಐ ಆಮ್ ಅರ್ನಿಂಗ್. ಅರ್ಥಾಯ್ತಾ? ಸೊ ಆಮೇಲೆ
ವೈ ನೀವು ಕೇಳ್ಬೋದಲ್ಲ ಯಾಕಣ್ಣ ಇಂಜಿನಿಯರಿಂಗ್ ಬಿಟ್ರಿ 61 ಸಿಕ್ತಿತ್ತು ಅಂತ, ಯಾರು ಡೌಟೇ ಕೇಳಲಿಲ್ಲ. ಆದಾಗ ಇವಾಗ ನಾನೇನು ಹೇಳಿದೆ, ನಿಮ್ಗೆ ಇಂಟ್ರೆಸ್ಟ್ ಇರೋ ಕಡೆ ಹೋಗಿ ಅನ್ನ. ನಾನು ಇಂಜಿನಿಯರಿಂಗ್ ಮಾಡಿದೆ, ಜಾಬ್ ಮಾಡ್ತಿದ್ದೆ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತೆ MBA ಜಾಯ್ನ್ ಆದ. ಈಗ MBA ಜಾಯ್ನ್ ಆದ್ನ 2 ಇಯರ್ಸ್ ಇನ್ನೇನು ಮುಗೀತಾ ಬಂದು ಆಲ್ರೆಡಿ ಜಾಬ್ ಆಗಿದೆ. ಈವನ್ ನಾನು ಕಂಪ್ಲೀಟೇ ಮಾಡಿಲ್ಲ ಇನ್ನೂ MBA, ಅವಾಗಲೇ ಜಾಬ್ ಆಗಿದೆ. ಬಿಕಾಸ್ ಅದು ಹಾರ್ಡ್ ವರ್ಕ್ ಹಂಗೆ ಮಾಡಿರ್ತೀನಿ. MBA ಕಂಪ್ಲೀಟ್ ಮಾಡಿ ಜಾಬ್ ಹುಡ್ಕೋ ಬದಲು MBA ಓದ್ತಾನೆ ಜಾಬ್ ಹುಡ್ಕೊಂಡು ನಿನ್ನ ಹತ್ರನೇ ಬರುತ್ತೆ. ಅವಾಗ 9 ಲಕ್ಷ ಇದ್ದಿದ್ದು ಇವಾಗ 12 ಲಕ್ಷ ಆಗಿದೆ. ಅಂದರೆ ಎಲ್ಲ ಆ ಕಡೆ ಈ ಕಡೆ ಹೋಗಿ 80,000 ಆಗುತ್ತೆ. 60 80 ಆಯ್ತಾ, ಇನ್ನು ಸ್ವಲ್ಪ ದಿನ ಬಂದಾಗುತ್ತೆ, 1 ಲಕ್ಷ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಯಾವುದೇ ಕೆಲಸ ಮಾಡಿ ವೇಸ್ಟ್ ಅಲ್ಲ. ಅರ್ಥ ಆಗ್ತಿದ್ಯಾ? ಸೈನ್ಸ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ 18 ಬ್ರಾಂಚಸ್ ಇದೆ. ಮೆಡಿಕಲ್ ಬನ್ನಿ, ಮೆಡಿಕಲ್ ಅಲ್ಲಿ MBBS ಇದೆ. MBBS ಸಿಗ್ಲಿಲ್ವಾ? ಇಫ್ ಯು ಕಾಂಟ್, ಇವಾಗ MBBS 1 ವರ್ಷ ನಾನು ಟ್ರೈ ಮಾಡೋಕ್ಕೆ ಮನೇಲಿ ಬಿಡಲ್ಲ ಅಂದಾಗ MBBS ಒಂದೇ ದಾರಿ ಅಲ್ಲ, ಪ್ಯಾರಾಮೆಡಿಕಲ್ ಇದೆ. ಅದರಲ್ಲಿ ಅನಸ್ತೀಶಿಯಾ ಇದೆ, ಆಪರೇಷನ್ ಟೆಕ್ನಾಲಜಿ ಇದೆ, ನಿಮಗೆ ನರ್ಸಿಂಗ್ ಇದೆ, ಫಿಸಿಯೋಥೆರಪಿ ಇದೆ, ಅನಸ್ತೀಶಿಯಾ ಇದೆ, ತುಂಬಾ ಇದಾವೆ. ಅರ್ಥ ಆಗ್ತಿದೆ? ಇದರಲ್ಲಿ 12 ಇದೆಯಲ್ಲ, 12 ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಸೀಟು ಇಲ್ಲಿ ಪಕ್ಕ ಸಿಗುತ್ತೆ. ಬಿಕಾಸ್ ನೀನು ಏನ್ ಮಾಡೋದು MBBSಗೆ ಸ್ವಲ್ಪ ರ್ಯಾಂಕಿಂಗ್ ಅಂತ ಬಂದಿರುತ್ತಾ, ಇಷ್ಟು ರ್ಯಾಂಕಿಂಗ್ ಬಂದಿರುತ್ತಾ, ಇಷ್ಟು ರ್ಯಾಂಕಿಂಗ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಆ ರ್ಯಾಂಕಿಂಗ್ ಅಲ್ಲಿ ಈ ಕೋರ್ಸ್ ಸಿಗುತ್ತೆ. ಈವನ್ ದಿಸ್ ಇಸ್ ನಾಟ್ ಪ್ಯಾರಾಮೆಡಿಕಲ್, ಅದಕ್ಕೆ ಪ್ಯಾರಾಮೆಡಿಕಲ್ ಮಾಡ್ಬೋದು. ಮತ್ತೆ BSc ಮಾಡಿದ್ರೆ BSc ಅಲ್ಲಿ PCM 3 ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಫಿಸಿಕ್ಸ್ ಯಾರು ಫಿಸಿಕ್ಸ್ ಇಷ್ಟ ಇರುತ್ತೋ ಆ ಫೀಲ್ಡ್ ಅಲ್ಲಿ ಹೋಗಿ, ಕೆಮಿಸ್ಟ್ರಿ ಇಷ್ಟ ಇದ್ರೆ ಆ ಫೀಲ್ಡ್ ಅಲ್ಲಿ ಹೋಗಿ, ಮ್ಯಾಥ್ಸ್ ಇಷ್ಟ ಇದ್ರೆ ಆ ಫೀಲ್ಡ್ ಅಲ್ಲಿ ಹೋಗಿ. ಆಮೇಲೆ BSc ಆದ್ಮೇಲೆ MBA ಮಾಡ್ಬೋದು. ಅದಕ್ಕೆ ಇವಾಗ ವಾಟ್ ಐ ಆಮ್ ಡೂಯಿಂಗ್ ಯು ಕ್ಯಾನ್ ಡೂ MBA ಆಲ್ಸೋ. ಅದಕ್ಕೆ ಇಂಜಿನಿಯರಿಂಗ್ ಮಾಡಿದ್ರಿ, BSc ಮಾಡಿದ್ರಿ, BSc ಅಲ್ಲಿ ಯಾವ್ದು ಸ್ಪೆಷಲಿಸ್ಟ್ ಮಾಡಿದ್ರಿ, ಮತ್ತೆ MBA ಬರ್ಬೋದು. ಮತ್ತೆ ಇದರಲ್ಲಿ ಕಾಮರ್ಸ್ ಬಂದ್ರ BCom ಮಾಡ್ತೀರಾ, BBA ಮಾಡ್ತೀರಾ, BCA ಮಾಡ್ತೀರಾ. ಈ 3 ಕೋರ್ಸ್ ಇದೆ UPSC ಇರೋದು. ಈ 3 ಆದ್ಮೇಲೆ ಒಬ್ರು CA ಮಾಡ್ತಾರೆ ಅನ್ಕೊಳ್ಳಿ, ಇನ್ನೊಂದು MBA ಮಾಡ್ತಾರೆ, ಇನ್ನೊಂದು MCA ಮಾಡ್ತಾರೆ. ಈ 3 ಮಾಡಿದವರು ಈ 3 ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ನಿಮ್ಗೆ ಒಂದ್ ದಾರಿ ಅಂತಿಲ್ಲ, ಹೋಗ್ತಾ ಇದ್ರೆ ತುಂಬಾ ದಾರಿಗಳಿದ್ದಾವೆ, ನೀವು ಓದ್ಬೇಕಷ್ಟೇ. ನನ್ನ ಕೈಲಿ ಆಗ್ಲಿಲ್ಲ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಫ್ ಯು ಹ್ಯಾವ್ ಗುಡ್ ಜಾಬ್ ಯು ಕ್ಯಾನ್ ಸ್ಟಾಪ್ ಹಿಯರ್. ನಿಮ್ಗೆ ಜಾಬ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಂಗೆ ಇನ್ನೂ ಓದಬೇಕು, ಇನ್ನೂ ಚೆನ್ನಾಗಿ ಅರ್ನ್ ಮಾಡಬೇಕು ಅಂದರೆ ಯು ಕ್ಯಾನ್ ಕಮ್ ಟು CA. CA ಈಸಿ ಅಲ್ಲ, MBA ಈಸಿ ಅಲ್ಲ, ಯಾವುದೂ ಈಸಿ ಅಲ್ಲ, ಎಲ್ಲದಕ್ಕೂ ಕಷ್ಟಪಡಲೇಬೇಕು. ಅದಾಗ್ತಿದೆಯಾ? ಸೊ ನೀವು ಅಷ್ಟೇ ಈ 3 ಫೀಲ್ಡಲ್ಲಿ ಯಾವ್ದಾದ್ರು ಚೂಸ್ ಮಾಡಿ. ಎಲ್ಲ ಆಮೇಲೆ ಚೆನ್ನಾಗಿಲ್ಲ ಅಂತ ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿರೋದು. ಯು ಹ್ಯಾವ್ ಟು ಬಿ ಬೆಸ್ಟ್. ಇವಾಗ ಇಂಜಿನಿಯರಿಂಗ್ ಅಲ್ಲಿ ಕೆಲಸ ಸಿಗದೇ ಇರೋರು ಇದ್ದಾರೆ, ಕೆಲಸ ಸಿಕ್ಕಿರೋರು ಇದ್ದಾರೆ. ಬಿಕಾಸ್ ಐ ಡಿಡ್ ಹಾರ್ಡ್ ವರ್ಕ್, ಐ ಆಮ್ ಹಿಯರ್. ಅರ್ಥ ಆಗ್ತಿದೆಯಾ? ಸೊ ಅಷ್ಟೇ. ನೀವು BCom ಅಲ್ಲೂ ಅಷ್ಟೇ, ನೀನು ಚೆನ್ನಾಗಿ ಓದಿದ್ರೆ ನೀವು ಒಳ್ಳೆ ಜಾಬ್ ಸಿಗುತ್ತೆ. ಅದು ವೇಸ್ಟ್ ಅಂದ್ರೆ ಯಾರು? ಅವ್ರ ಹತ್ರ ಹೋಗಿ ನಿಂತ್ಕೊಳ್ಳಿ ಅಷ್ಟೇ, ಅವ್ರಿಗೆ ಗೊತ್ತಾಗುತ್ತೆ ನೀವು ವೇಸ್ಟ್ ಅಲ್ಲ. ಅರ್ಥ ಆಗ್ತಿದೆಯಾ? ಮತ್ತೆ ಆರ್ಟ್ಸ್ ಅಲ್ಲಿ ಯಾರು ಮಾಡೋರಿಲ್ಲ. ಬಟ್ ಇನ್ ಕೇಸ್ ಹೋದ್ರೆ BA ಇದೆ, BA ಆದ್ಮೇಲೆ ಮತ್ತೆ MBA ಮಾಡ್ತಾರೆ, ಇಲ್ಲ MA ಮಾಡ್ತಾರೆ, MA ಇಲ್ಲ B.Ed ಮಾಡ್ತಾರೆ. ಹಾಗಾಗಿ B.Ed ಮಾಡಿದ್ರೆ ಟೀಚರ್ ಯಾರು ಆಗಕ್ಕೆ ಇಷ್ಟ ಇರಲಿ, ಟೀಚರ್ ಆಗ್ಬೇಕಂದ್ರೆ ಟೀಚರ್ ಆಗ್ಬೋದು. B.Ed ಮಾಡಲೇಬೇಕು, PhD ಮಾಡಂಗಿದ್ರೆ ಮಾಡ್ಬೋದು. ಸೊ ಅರ್ಥ ಆಗ್ತಿದೆ? ಇಷ್ಟಿದೆ. ಇಷ್ಟಕ್ಕೆ ನೀವು ಇವಾಗಿಂದ ಓದ್ಬೇಕು. ಅರ್ಥ ಆಗ್ತಿದೆ? ನಾನು 2015 ಇಂದ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋಕೆ ಶುರು ಮಾಡಿದೆ. ಅಂದರೆ ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡಲ್ಲೇ ನಾನು ಇಲ್ಲಿ ಏನು ಕಲ್ತಿದ್ದೀನಿ. ಐ ರಿಮೆಂಬರ್ ಮೈ ಟೀಚರ್ಸ್. ಶ್ರೀನಾಥ್ ಸರ್ ಇದ್ದಾರೆ, ಶ್ರೀನಾಥ್ ಸರ್ ಅಂತ. ನಾನು ಇಂಗ್ಲೀಷ್ ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆ, ನನ್ನ ಗ್ರಾಮರಲ್ಲಿ ಕರೆಕ್ಟಾಗಿರೋಕ್ಕೆ ಮೇನ್ ಕಾರಣನೇ ಶ್ರೀನಾಥ್ ಸರ್. ಅಲ್ಲಿವರೆಗೂ ನಮ್ಗೆ ಅಷ್ಟಿಷ್ಟೇ ಇಂಗ್ಲೀಷ್ ಬರ್ತಿದ್ರು. ಪುಣ್ಯ ಮ್ಯಾಮ್ ಗೊತ್ತಾ? ಅವ್ರು ನಮ್ಗೆ ಕಂಪ್ಯೂಟರ್ ಹೇಳ್ಕೊಟ್ಟಿದ್ರು. ಅವ್ರು ಕಲಿಸಿದ ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್ ಇವಾಗ ನಮ್ಗೆ ಯೂಸ್ ಆಗುತ್ತೆ. ಇವಾಗ ಅದರಲ್ಲೇ ವರ್ಕ್ ಮಾಡೋದು. ಇಫ್ ಯು ಆರ್ ಸ್ಟ್ರಾಂಗ್ ಅಟ್ ಬೇಸಿಕ್ಸ್, ನೀವು ಅಲ್ಲಿ ಲೈಕ್ ಏನೇನು ಕಾಂಪ್ಲಿಕೇಟೆಡ್ ಥಿಂಗ್ಸ್ ಇದೆ ಅದೆಲ್ಲ ಕಲಿಯೋಕೆ ಈಸಿ ಆಗುತ್ತೆ. ಮತ್ತೆ ಕನ್ನಡ ನಿಮ್ಗೆ ರವಿ ಸರ್ ಇರಲಿಲ್ಲ, ಅವ್ರ ಗ್ರಾಮರ್ ಹೇಳ್ಕೊಟ್ಟಿದ್ದು ನಾವು. ರವಿ ಸರ್ ಇದ್ರ ಅವರಿಂದ ಕಲ್ತಿದ್ದು ನಾವು. ಅವ್ರ 3 ತುಂಬಾ ಇಂಪಾರ್ಟೆಂಟ್ ಇದ್ರು ಜೀವನದಲ್ಲಿ. ಆಮೇಲೆ ಮ್ಯಾಥ್ಸ್ ಅಷ್ಟೇ, ಅದು ಶ್ರೀಧರ್ ಸರ್. ಸೊ ಮ್ಯಾಥ್ಸ್ ಅಲ್ಲಿ ಬೇಸಿಕ್ಸ್ ನಾವಿಲ್ಲಿ ಕಲ್ತಿದ್ವಿ. ನೀವು ಟೇಬಲ್ಸ್ ಎಲ್ಲರೂ ಕಲ್ತಿದ್ದೀರಾ? 9 ಕಲ್ತ್ರೆ ಸಾಕು. ಬಟ್ ಸ್ಟಿಲ್ 9 ಕರೆಕ್ಟಾಗಿ ಕಲೀರಿ. ನಾವೇನೇನು ಯೂಸ್ ಮಾಡ್ತೀವಿ ಅಲ್ಲಿ ಎಲ್ಲ ಬೇಸಿಕ್ಸ್ ಯೂಸ್ ಮಾಡೋದು. ಕೂಡೋದು, ಕಳೆಯೋದೆ, ಬಾಕ್ಸೋದು, ಗುಣಿಸೋದೆ.
The same things you will do wherever you go, but you have to be best at basics. Even if I go to interview, they will ask the basics questions only. If you are not good at basics, you are gone. You are out of the interview process. ಅದಾಗಿದೆಯಾ? ನಿಮ್ ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೆ ಇಲ್ಲೇ ಗೊತ್ತಿಲ್ಲ ಅಲ್ಲೇನ್ ಮಾಡ್ತೀಯ ಅಂತ ಹೇಳ್ತೀನಿ. ಅದಾಗಿದೆಯಾ? 900 ಟೇಬಲ್ಸ್ ಗೊತ್ತಿಲ್ಲ ಅಂದ್ರೆ 91 ಒಂದು ಹೆಂಗ್ ಬರುತ್ತೆ ನಿಮಗೆ? 900 ಗೊತ್ತಿದ್ರೆ 19 ಬರೀಬೋತಾನೆ ಅಲ್ವಾ? ಸೊ ಅಷ್ಟೇ, ಬೇಸಿಕ್ಸ್ ಕಲ್ತ್ಕೊಳ್ಳಿ. ಬೇಸಿಕ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿ, ಇದೊಂದು ಬೇಸಿಕ್ಸ್ ಗೊತ್ತಿದ್ರೆ ನಿಮ್ ಲೆಕ್ಕ ಎಷ್ಟೇ ಕಷ್ಟ ಇರಲಿ ಆರಾಮ ಮಾಡ್ಕೊಂಡು ಹೋಗ್ತೀವಿ. ಅದಾಗಿದೆಯಾ? ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕೇಳ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಅಂದರೆ ಕೆರಿಯರ್ ಬಗ್ಗೆ ಆಗಲಿ, ನಾನು ಇದು ಮಾಡಬೇಕಿದೆ, ಏನು ಮಾಡಬೇಕು, ಟೇಲ್ಸ್ ಥಿಯರಮ್ ಹೇಳ್ಕೊಡಿ ಅಂತ ಏನೋ ಬೇಡ. ಟೇಲ್ಸ್ ಥಿಯರಮ್ ಎಲ್ಲ ಗೊತ್ತು. ಸೊ ಕೆರಿಯರ್ ಬಗ್ಗೆ ಇದ್ರೆ ಕೇಳಿ. ನಾನು ಇದಾಗಬೇಕಂತಿದ್ದೀನಿ, ನಾನು ಏನು ಮಾಡ್ಕೊಂಡು ಏನು ಮಾಡಬೇಕು. ಇವಾಗ ನಾನು ಮೆಡಿಕಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಎಷ್ಟು ಸ್ಕೋರ್ ಮಾಡಬೇಕು, ಎಷ್ಟು CET ಅಲ್ಲಿ ರ್ಯಾಂಕ್ ಬರಬೇಕು, ಎಷ್ಟು ನೀಟಲ್ಲಿ ರ್ಯಾಂಕ್ ಬರಬೇಕು, ನಾನು ಅದಕ್ಕೆ ಏನು ಓದಬೇಕು, ಎಲ್ಲಿ ಜಾಯ್ನ್ ಆದರೆ ಚೆನ್ನಾಗಿರುತ್ತೆ. ಸಿ ವಾಟ್ ಎವರ್, ಇವನ್ ಇಸ್ ಸಿಲ್ಲಿ ಡೌಟ್ ಯು ಕ್ಯಾನ್. ಸೊ ಯು ಕ್ಯಾನ್ ಟೆಲ್ ಯುವರ್ ಸ್ಟೋರಿ ಓನ್ಲಿ. CET ನೀಟು ಇದಕ್ಕೆ ಯಾಕೆ ಆಗಲಿಲ್ಲ, ಇದಕ್ಕೆ ಯಾಕೆ ಹೋದೆ, ದಟ್ ಯು ಕ್ಯಾನ್ ಟೆಲ್. ನಾನು ಡಾಕ್ಟರ್ ಆಗ್ಬೇಕು ಹೇಳಿದ್ನಲ್ಲ, ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ. ಐ ಗಾಟ್ ಎ ಸೀಟ್ ಬಟ್ ಐ ಡಿಂಟ್ ಗೋ ಬಿಕಾಸ್ ಇಟ್ಸ್ ಎ ಪ್ರೈವೇಟ್ ಸೀಟ್. ನಾನು ಇಲ್ಲೇ ಇದ್ದೀನಿ. ನಾನು 10th ಅಲ್ಲಿ ಹೇಳಿದ್ನಲ್ಲ 94, ಅಲ್ಲಿ ಲೈಕ್ ಐ ಗಾಟ್ ಫ್ರೀ ಸೀಟ್. ಫಸ್ಟ್ ಇಯರ್ ಫ್ರೀ ಸೀಟ್ ಸಿಕ್ತು. ಅದ್ರಲ್ಲಿ ಸೆಕೆಂಡ್ ಇಯರ್ಗೆ 50% ಕನ್ಸೆಷನ್. ಸೆಕೆಂಡ್ ಇಯರಲ್ಲಿ ಸೇಮ್ 94. ಆಮೇಲೆ CET ಬರದೆ, ನೀಟ್ ಬರದೆ. CET ಅಲ್ಲಿ ರ್ಯಾಂಕಿಂಗು 3 ರ್ಯಾಂಕಿಂಗ್ ಬಿಡ್ತಾರೆ. ಒಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್, ಒಂದು AGPS ಇದು AGPS ಅಗ್ರಿ ರ್ಯಾಂಕಿಂಗ್, ಇನ್ನೊಂದು ವೆಟರ್ನರಿ ರ್ಯಾಂಕಿಂಗ್. ಐ ಹ್ಯಾಡ್ ಗಾಟ್ 5019 ರ್ಯಾಂಕ್, ಇದು 368 ರ್ಯಾಂಕ್, ಇದು 570 ರ್ಯಾಂಕ್. ನಂಬರ್ಸ್ ಬಗ್ಗೆ. ಸೊ ನನಗೆ ಇಂಜಿನಿಯರಿಂಗಲ್ಲಿ ಸಿಕ್ಕಿತ್ತು. ನನ್ನ ಮೆಡಿಕಲ್ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ 13,068 ಅದಾಗಿದೆಯಾ? ಆಲ್ ಇಂಡಿಯಾ ರ್ಯಾಂಕ್ ಇದು ಕ್ಲಿಯರ್ ಅಂತಾರೆ. ಈ 4 ಟಿಲ್ಲೇ ನಾನೇನು ಡಿಗ್ರಿಗೆ ಹೋಗಿ ಮುಂಚೆ ಇಷ್ಟ ನಾನು ಅರ್ನ್ ಮಾಡಿದ್ದು. ಅರ್ನಿಂಗ್ ಇನ್ ದ ಟರ್ಮ್ಸ್ ಆಫ್ ಎಜುಕೇಶನ್, ನಾಟ್ ಇನ್ ದ ಟರ್ಮ್ಸ್ ಆಫ್ ಮನಿ. ಅದಾಗಿದೆಯಾ? ಸೊ ನನಗೆ ಏನೋ ಮೆಡಿಕಲ್ ಸೀಟ್ ಸಿಕ್ಕಿತ್ತು, ಬಟ್ ಅದು ಪ್ರೈವೇಟಲ್ಲಿ ಸಿಕ್ಕಿತ್ತು. ಬಿಕಾಸ್ 13,000 ರ್ಯಾಂಕ್ ಈಸ್ ನಾಟ್ ಎನಫ್ ಟು ಗೆಟ್ ಎ ಗೌರ್ಮೆಂಟ್ ಸೀಟ್. ಅದಾಗಿದೆಯಾ? ನನಗೆ 13,000 ರ್ಯಾಂಕ್ ಬಂದು ಪ್ರೈವೇಟ್ ಸೀಟ್ ಸಿಕ್ಕಿತ್ತು. ಐ ಕುಡಂಟ್ ಗೋ. ನನಗೆ ಗೌರ್ಮೆಂಟ್ ಸೀಟೇ ಬೇಕಿತ್ತು. ಬಿಕಾಸ್ ಮೈ ಫಾದರ್ ಕುಡಂಟ್ ಕೆನಾಟ್ ಪೇ ದಟ್ ಮಚ್ ಅಂತ ನಾನು ಐ ಡಿನೈಡ್ ದಿಸ್. ಸೊ ನನಗೆ 3 ದಾರಿ ಇದ್ದಿದ್ದು ಇಂಜಿನಿಯರಿಂಗ್, AGPSC, ವೆಟರ್ನರಿ. AGPSC ನಂಗೆ ಸಿಗಲಿಲ್ಲ ಬಿಕಾಸ್ ನನ್ನ GK ಬೆಂಗಳೂರೇ ಬೇಕಿತ್ತು, ಬೇರೆ ಕಡೆ ಹೋಗೋಕೆ ಇಷ್ಟ ಇರಲಿಲ್ಲ, ಅದು ಸಿಗಲಿಲ್ಲ. ವೆಟರ್ನರಿ ಬೇಕಿತ್ತು, GK ಎಲ್ಲ ಬೇಕಿತ್ತು, ಸ್ಟಿಲ್ ಆ ರ್ಯಾಂಕಿಂಗೇ ಸಿಗಲಿಲ್ಲ. ಇದು ಎಷ್ಟು ಜನ ಬರೆಯೋದು ಗೊತ್ತಾ? ಇದು CET ಎಕ್ಸಾಮ್. ನಾನಿದ್ದಾಗ 3 ಲಕ್ಷ ಜನ ಬರೆದಿದ್ದು. ಅದಾಗಿದೆಯಾ? ಎಷ್ಟು ಲಕ್ಷ ಜನ? 3 ಲಕ್ಷ ಜನ ಬರೆದಿದ್ದು. 3 ಲಕ್ಷದಲ್ಲಿ ಇಷ್ಟು ರ್ಯಾಂಕ್ ಬಂದಿದ್ದು. ಇವನ್ ಇಂಜಿನಿಯರಿಂಗ್ ಅಷ್ಟೇ. ಇಂಜಿನಿಯರಿಂಗಲ್ಲಿ ನನಗೆ BMS ಕಾಲೇಜ್ ಸಿಕ್ತು. ಯು ಹ್ಯಾವ್, ಇಫ್ ಯು ಆರ್ ಆಪ್ಟಿಂಗ್ ಫಾರ್ ಇಂಜಿನಿಯರಿಂಗ್, ಯು ಹ್ಯಾವ್ ಟಾಪ್ 5 ಕಾಲೇಜಸ್. ಏನೇ ಓದಿದ್ರು ಇಂಜಿನಿಯರಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲಿ ಮಾಡೋದು ಇಂಪಾರ್ಟೆಂಟ್. ಅದಕ್ಕೆ ಇವಾಗ ನಾನೇನು ಹೇಳಿದೆ, ನಾನು AGPSC GK ಎಲ್ಲ ಮಾಡ್ಬೇಕು ಅನ್ಕೊಂಡೆ. ಬಿಕಾಸ್ ಇಟ್ ಈಸ್ ಬೆಸ್ಟ್. ಅದ್ರಲ್ಲಿ ಇವಾಗ ಕ್ಯಾಲ್ನರಲ್ಲಿ ತುಂಬ ಸ್ಕೂಲ್ಸ್ ಇದಾವೆ, 4 ಇದಾವೆ. ಯಾಕೆ ಇಲ್ಲಿ ಹೋಗ್ಬೇಕು ಅಂತಿದ್ದಾರೆ. ಇಟ್ ಈಸ್ ಗುಡ್, ಇಟ್ ಈಸ್ ಬೆಸ್ಟ್. ಅದಕ್ಕೆ ಸೊ ಇವನ್ ನಾನು ಅಷ್ಟೇ, ನನಗೆ ಇಂಜಿನಿಯರಿಂಗ್ ಗೊತ್ತಿರಲಿಲ್ಲ. ಬಟ್ ನಮ್ಮ ಸೀನಿಯರ್ಸ್ ಇಂದ ಕೇಳಿದ್ದು, ನನ್ನ 10 ಕಾಲೇಜ್ ಇತ್ತು. RV, BMS, PS, ರಾಮಯ್ಯ, MS, RIT ಅಂತ ಆಗಿದೆ, MSRIT, PS ಅಲ್ಲಿ 2 ಕ್ಯಾಂಪಸ್ ಇದೆ. ಒಂದು ರಿಂಗ್ ರೋಡ್ ಕ್ಯಾಂಪಸ್, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. BIT ಇದೆ, UVC ಇದೆ, NMIT ಇದೆ. ಆ್ಯಕ್ಚುಲಿ UVC ಯು ಶುಡ್ ಪುಟ್ ಟಾಪ್. ಜಾಬ್ ಬೇಗ ಸಿಗುತ್ತದೆ ಅಷ್ಟೇ, ಪಾಠ ಏನು ಮಾಡಲ್ಲ. ರೆಕಾರ್ಡಿಂಗ್ ಆ್ಯಕ್ಚುಲಿ. ಇನ್ನೂ ಇದಾವೆ. ಐ ಕ್ಯಾನ್ ಗಿವ್ 50 ಲಿಸ್ಟ್. ಐ ರಿಮೆಂಬರ್ 50 ಕಾಲೇಜಸ್. ಬಟ್ ಈ ಕಾಲೇಜಲ್ಲಿ ಮಾಡಿದ್ರೆ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಜಾಬ್ ಸಿಗುತ್ತೆ, ಬೇಗ ಸಿಗುತ್ತೆ. ಯಾಕೆ ಬೇಗ ಸಿಗುತ್ತೆ? ಎಲ್ಲರೂ ಸೇಮ್ ಪಾಠನೇ ಮಾಡೋದು, ಸೇಮ್ ಸಿಲೆಬಸ್ಸೇ ಮಾಡೋದು. ಅದು GK ಏನ್ ಮಾಡ್ತಿದ್ರೆ ಅದು AGPSC ಮಾಡ್ತಾರೆ. GK ಅದು ಅಗ್ರಿಕಲ್ಚರ್. GK ಇಸ್ ಗುಡ್. ನಾನು ಹೇಳಿದ್ನಲ್ಲ, ನೀವು ಓದ್ಬೇಕಂದ್ರೆ AGPSC ಮಾಡ್ಬೇಕಂದ್ರೆ ಅಥವಾ ವೆಟರ್ನರಿ ಮಾಡ್ಬೇಕಂದ್ರೆ GK ಗೆ ಟಾರ್ಗೆಟ್ ಮಾಡಿ, ನಿಮ್ಗೆ ಸಿಕ್ಕೇ ಸಿಗುತ್ತೆ.
ಅರ್ಥಾಗ್ತಿದ್ಯಾ? ಮತ್ತೆ ನಾನು ಹೇಳಿದಲ್ಲ 10 ಕಾಲೇಜ್ ಇದೆಯಲ್ಲ, ಅದೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್. ಇದು ಇಂಜಿನಿಯರಿಂಗ್ ಕಾಲೇಜ್. ಅದಕ್ಕೆ ಇಂಜಿನಿಯರಿಂಗ್ ಕಾಲೇಜು ಟಾಪ್ 10 ಅಲ್ಲಿ ಮಾಡಿದ್ರೆ ಪಕ್ಕ ಜಾಬ್ ಸಿಗುತ್ತೆ. ನೀವು ಚೆನ್ನಾಗಿ ಓದಬೇಕು. ಟಾಪ್ 10 ಅಲ್ಲಿ ಮತ್ತೆ 18 ಕೋರ್ಸಸ್ ಇದೆ ಒಂದೊಂದು ಕಾಲೇಜಲ್ಲಿ. ಅರ್ಥಾಗ್ತಿದೆ? 18 ಕೋರ್ಸಸ್ ನೀವು ಓದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಇಂಟ್ರೆಸ್ಟ್ ಬರುತ್ತೆ ನಿಮಗೆ. ನನಗೆ ಕಂಪ್ಯೂಟರ್ ಇಲ್ಲೇ ಕಲ್ತಿದ್ದೆಲ್ಲ, ಸೊ ಎಲ್ಲ ಬೇಸಿಕ್ಸ್ ಗೊತ್ತಿತ್ತು. ನಾನು ಹೋಗಿ ಮಾಡ್ತಾ ಇರೋದು ಅದೇ. ಈಗ ಕಂಪನಿಯಲ್ಲಿ ಮಾಡೋದು ನನ್ನ ವರ್ಕ್ ಕೋಡಿಂಗ್ ಬಿಟ್ಟರೆ ಪ್ರೆಸೆಂಟ್ ಮಾಡಬೇಕಂದ್ರೆ ಪವರ್ ಪಾಯಿಂಟ್ ಯೂಸ್ ಮಾಡ್ತೀನಿ. ಕ್ಯಾನ್ವಾ ಯೂಸ್ ಮಾಡೋಲ್ಲ. ಕ್ಯಾನ್ವಾ ಅಂತಿದೆ, ಅದು ಯೂಸ್ ಮಾಡೋಲ್ಲ. ಬಿಕಾಸ್ ಇಟ್ ಈಸ್ ಪ್ರೊಫೆಷನಲ್. ವಾಟ್ ಎವರ್ ವಿ ಲರ್ನ್ ಹಿಯರ್ ದೋಸ್ ಆರ್ ಪ್ರೊಫೆಷನಲ್. ಏನು ವರ್ಡ್ ಇದೆ, ವರ್ಡ್ ಗೊತ್ತಲ್ಲ, ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಗೊತ್ತಲ್ಲ, ವರ್ಡ್ ಆರ್ಟ್ ಎಲ್ಲ ಯೂಸ್ ಮಾಡ್ತಿರಲ್ಲ, ನಾನು ಅದೇ ಯೂಸ್ ಮಾಡ್ತೀನಿ. ಯಾಕೆ ಇಲ್ಲಿ ಕಲಿತೆ, ಅದಕ್ಕೆ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಲೀಲಿ ಅಂದ್ರೆ ಮತ್ತೆ ಅಲ್ಲಿ ಹೊಸದಾಗಿ ಕಲಿಬೇಕು. ಅದಾಗಿದೆ, ಹೊಸದಾಗಿ ಕಲಿಬೇಕಂದ್ರೆ ಎಲ್ಲರೂ ಒಂಥರ ನೋಡ್ತಾರೆ, ನಿಂಗೆ ಅದು ಗೊತ್ತಿಲ್ಲ ಅಂತ. ಅಲ್ಲಿ ಕಲಿಬೇಕಂದ್ರೆ ಬಟ್ ನಾನು ಕಲ್ತಿದ್ದೆ. ನೀನು ಏನೇ ಕಲ್ತಿದ್ರು ನಿಂಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಇವಾಗ ನನಗಿಂತ ದೊಡ್ಡವರು ನನ್ನ ಹತ್ರ ಕಲಿತಾರೆ. ನಾನು ಚಿಕ್ಕವ್ರ ಹತ್ರ ಕಲಿತೀನಿ, ನನಗಿಂತ ಚಿಕ್ಕವ್ರ ಹತ್ರ ಕಲಿತೀನಿ. ಬಿಕಾಸ್ ಅವ್ನು ನನಗಿಂತ ನಾಲೆಜ್ ಚೆನ್ನಾಗಿದೆ ಅಂತ. ಅವ್ನ ಏಜಿಗೆ ರೆಸ್ಪೆಕ್ಟ್ ಅಲ್ಲ, ಅವ್ನ ನಾಲೆಜ್ ರೆಸ್ಪೆಕ್ಟ್. ಅದಾಗಿದೆ. ಸೊ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀನು ಕಲಿತ್ರೆ ನಿನ್ನ ಫ್ರೆಂಡ್ ಹೇಳ್ಸ್ಕೊಳಕ್ ಬರ್ತಾರ? ಅವ್ನು ನಿಂಗೆ ದೊಡ್ಡವರಿದ್ರು ಬರ್ತಾರ? ಅಷ್ಟೇ. ನಾಲೆಜ್ ಚೆನ್ನಾಗಿದ್ರೆ ನಿನ್ನ ಹತ್ರ ಬರೇ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಇವನ್ ಕಂಪನಿ ನನ್ನ ಹತ್ರ ಯಾಕೆ ಬಂತು ಅಂದ್ರೆ ನನ್ನ ಹತ್ರ ನಾಲೆಜ್ ಇತ್ತು. ನಂಗೆ ಏನೋ ಗೊತ್ತಿಲ್ಲ ಅಂದ್ರೆ ನಾನು ನೋಡ್ಕೊಂಡು ಹೋಗ್ಬೇಕಿತ್ತು ಅವ್ರಿಗೆ. ಅವರೇ ನನ್ನ ಹತ್ರ ಬಂದಿದ್ದಾರೆ ಅಂದ್ರೆ ಐ ಹ್ಯಾವ್ ಸಮಥಿಂಗ್ ಟು ಡೂ ವಿತ್ ದೆಮ್. ಅರ್ಥ ಆಗಿದೆಯಾ? ಸೊ ಆ ಥರ ನಾನು ಇಂಜಿನಿಯರಿಂಗ್ ಹೋಗಿದ್ದು BMS ಕಾಲೇಜ್ ಬಸವನಗುಡಿ. ನಾನು ಚೂಸ್ ಮಾಡಿದ್ದು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಬೋತ್ ಆರ್ ಸೇಮ್. ಕಂಪ್ಯೂಟರ್ ಸೈನ್ಸ್ ಚೂಸ್ ಮಾಡಿದೆ. ಫಸ್ಟ್ ಇಯರ್ ಅಲ್ಲಿ ಸೇಮ್ ನನ್ಗೂ ಕಷ್ಟ ಆಗ್ತಿತ್ತು. ಬಿಕಾಸ್ ಫಸ್ಟ್ ಇಯರ್ ಫುಲ್ ನನಗೆ ತಲೆಯಲ್ಲಿ ಮೆಡಿಕಲ್ ಮಾಡ್ಬೇಕಿತ್ತಲ್ಲ, ಸೀಟ್ ಸಿಗ್ಲಿಲ್ವಲ್ಲ, ಮತ್ತೆ ಟ್ರೈ ಮಾಡೋಣ ಅಂತ ತಲೆಯಲ್ಲಿ ಇಟ್ಕೊಂಡು ಇಂಜಿನಿಯರಿಂಗ್ ಅಷ್ಟು ಕಾನ್ಸಂಟ್ರೇಟ್ ಮಾಡಲೇ ಇಲ್ಲ. ಬಿಕಾಸ್ ಐ ವಾಸ್ ಏಮಿಂಗ್ ಫಾರ್ ಲಾಂಗ್ ಟರ್ಮ್ ಅಂದ್ರೆ ಗೊತ್ತಾ? ಅಂದ್ರೆ ನನಗೆ ಸಿಗ್ಲಿಲ್ಲ ಅಂದ್ರೆ 1 ವರ್ಷ ಏನೋ ಮಾಡಿದೆ, ಬರೀ ಮೆಡಿಕಲ್ಗೋಸ್ಕರ ಓದೋದು. ಲಾಂಗ್ ಟರ್ಮ್ ಮಾಡೋಣ ಅನ್ಕೊಂಡೆ ಇಂಜಿನಿಯರಿಂಗ್ ಮಾಡ್ತಿದ್ದೆ, ಈ ಕಡೆ ಮೆಡಿಕಲ್ ಓದ್ಕೋತಿದ್ದೆ. ಮತ್ತೆ ಮೆಡಿಕಲ್ ಎಕ್ಸಾಮ್ ಬರುತ್ತೆ, ಯಾವುದು CET ಮತ್ತೆ ನೀಟ್. ಇದು ಬಂದಿದ್ದು CET ಇಂದ, ಮತ್ತೆ ಇದು ಬಂದಿದ್ದು ನೀಟ್ ಇಂದ. ನಿಮ್ಗೆ ಇನ್ನೊಂದಿದೆ, ಇಂಜಿನಿಯರಿಂಗ್ ಅಲ್ಲಿ ಬೆಸ್ಟ್ ಕಾಲೇಜ್ ಹೋಗ್ಬೇಕಂದ್ರೆ ನಿಮಗೆ ನಿಮ್ಗೆ ಏನ್ ಮಾಮೂಲಿ ಎಕ್ಸಾಮ್ ಬಿಟ್ಟು ನೀವೇನ್ ಬರೀತೀವಿ 10th ಎಕ್ಸಾಮ್ ಬರೀತೀರಾ, ಅದೇ ತರ PUC ಎಕ್ಸಾಮ್ ಇರುತ್ತೆ. ಬಟ್ ಅದು ಬಿಟ್ಟು ನಿಮ್ಗೆ ಇವು 3 ಇಂಪಾರ್ಟೆಂಟ್. ಅದ್ರದ್ದಿದೆ. ನೀವು ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಇವೆರಡು. ಇಟ್ಸ್ ಲೈಕ್ ಎಂಟ್ರೆನ್ಸ್ ಎಕ್ಸಾಮ್. ಇದು ಮೆಡಿಕಲ್ ಮಾಡೋದಂದ್ರೆ ಇದೊಂದು. ಅದಾಗಿದೆಯಾ? ಸೊ ನಾನೇನು ಆಮೇಲೆ BMS ಹೋದ. ನನಗೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದಿದೆ. ಸ್ಟಿಲ್ ಅದ್ರ ಜೊತೆಗೆ ನಾನು ಮತ್ತೆ ಮೆಡಿಕಲ್ ಎಕ್ಸಾಮ್ ಬರೆದೆ. ಅವಾಗಲೂ ನನಗೆ ಬಂದಿದ್ದ ರ್ಯಾಂಕಿಂಗ್ 11,059 ಇಷ್ಟು. ಇದಕ್ಕಿಂತ ಕಡಿಮೆ ಒಳ್ಳೆ ರ್ಯಾಂಕ್ ತಾನೆ. ಫಸ್ಟ್ ರ್ಯಾಂಕ್ ದೊಡ್ಡ, ಸೆಕೆಂಡ್ ರ್ಯಾಂಕ್ ದೊಡ್ಡ, ಚೆನ್ನಾಗಿದೆ ಫಸ್ಟ್ ರ್ಯಾಂಕ್. ಸೊ ಇಟ್ ಈಸ್ ಬೆಟರ್ ದನ್. ಬಟ್ ಸ್ಟಿಲ್ ನನಗೆ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ. ಅವಾಗ ಕಾಂಪಿಟೇಷನ್ ಜಾಸ್ತಿ ಆಗಿತ್ತು. ಐ ಕುಡ್ ಹ್ಯಾವ್ ಗಾಟ್ ಮೆಡಿಕಲ್ ಸೀಟ್. ನಾನು ಓದ್ದಾಗ ಬಂದಿದ್ದ ಇಷ್ಟು ರ್ಯಾಂಕ್ ನಂಗೆ ಸಿಗ್ತಿತ್ತು, ನಂಗೆ ಸಿಗ್ಲಿಲ್ಲ. ಬಿಕಾಸ್ ನಾನು ನೆಕ್ಸ್ಟ್ ಇಯರ್ 1 ವರ್ಷ ಲೇಟಾಗಿ ಬರ್ತಿದ್ದಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗಿತ್ತು. 11,000 ರ್ಯಾಂಕ್ ಸ್ಟಿಲ್ ಸಿಗ್ಲಿಲ್ಲ. ಆ್ಯಂಡ್ ಮತ್ತೆ CETನೂ ಬರ್ತಿದೆ. ಇನ್ನು ಪ್ರಾಕ್ಟಿಕಲ್ CET 5,000 ಬಂದಿತ್ತು. ಅವಾಗ 3,068 ಬಂದಿತ್ತು, 3068 ಬಂದಿತ್ತು. ಇದು 300 ಬಂದಿತ್ತು, ಇದು 502 ಬಂದಿತ್ತು. ಬಟ್ ಸ್ಟಿಲ್ ಅವಾಗಲೂ ಸಿಗ್ಲಿಲ್ಲ ನನಗೆ. ಅದೇ ವೆಟರ್ನರಿ ಸಿಗ್ಲಿಲ್ಲ ಅವಾಗಲೂ. ಸೊ ಮೆಡಿಕಲ್ ಆಸೆನೇ ಬಿಟ್ಟು ಇಂಜಿನಿಯರಿಂಗ್ ಮೇಲೆ ಫುಲ್ ಕಾನ್ಸಂಟ್ರೇಷನ್. ಫುಲ್ ಅಂದ್ರೆ ಫುಲ್. ನನ್ನ ಸೆಕೆಂಡ್ ಸೆಮ್ ರಿಸಲ್ಟ್ಸ್ ಆಲ್ಮೋಸ್ಟ್ ಕಡಿಮೆ ಆಗಿತ್ತು, 7.4. ನನಗೆ 9.4 ಇದ್ದೀನಾ, 7.4 ಆಗೋಗಿತ್ತು ಸೆಕೆಂಡ್ ಸೆಮ್. ಸೊ ಯಾಕಂದರೆ ಮೆಡಿಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬಟ್ ಆಮೇಲೆ ಇನ್ನಾಗಲ್ಲ, ನನ್ನ ಕೈಯಲ್ಲಿ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡ್ಬೇಕಾ ಹೇಳಿದ್ನ, ಲೈಕ್ ಯುವರ್ ಅಲ್ಟಿಮೇಟ್ ಗೋಲ್ ಈಸ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯು. ನಿನ್ನ ಬಗ್ಗೆ ನಿನ್ನ ಪೇರೆಂಟ್ಸ್ ಬಗ್ಗೆನೇ ಯೋಚನೆ ಮಾಡಿ. ಸೊ ಅವ್ರ ಬಗ್ಗೆ ಯೋಚನೆ ಮಾಡಿದೆ. ಲೈಕ್ ಐ ಕುಡ್ ನಾಟ್ ವೇಸ್ಟ್ ಮನಿ, ಶುಡ್ ನಾಟ್ ವೇಸ್ಟ್ ಟೈಮ್ ಅಂತ ಐ ಲೆಫ್ಟ್. ಮೆಡಿಕಲ್ ಓದೋದು ಬಿಟ್ಟು ಮತ್ತೆ ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡಿದೆ. ಸೆಕೆಂಡ್ ಇಯರ್ ಫುಲ್ ಟಫ್ ಇರುತ್ತೆ ಕಂಪೇರ್ ಟು ಫಸ್ಟ್ ಇಯರ್. ಯಾಕಂದ್ರೆ ಸೆಕೆಂಡ್ ಇಯರ್ ಅಷ್ಟೇ ಟಫ್, ಥರ್ಡ್ ಫೋರ್ತ್ ಇಯರ್ ಈಸಿ, ಫುಲ್ ಈಸಿ. ಸೊ ಸೆಕೆಂಡ್ ಇಯರ್ ಚೆನ್ನಾಗಿ ಓದಿದೆ, ಫುಲ್ ಕಾನ್ಸಂಟ್ರೇಷನ್. ಸೇಮ್ ರಾತ್ರಿ ಯಾರ್ಯಾರು ಎದ್ದಿರ್ತೀರಾ ಇಲ್ಲಿ? ಚೆನ್ನಾಗಿ ರಾತ್ರಿ ಓದೋರು ಯಾರು, ಬೆಳಿಗ್ಗೆ ಓದೋರು ಯಾರು? ರಾತ್ರಿ ಯಾರು ಓದಲ್ವಾ?
ಎಷ್ಟೊತ್ತು ಯಾವಾಗಲೂ ಓದಲ್ವಾ? ಇವಾಗ ಈ ಮಂತ್ ಫುಲ್ 12 ಓದಿ. ಗುಡ್ ಮಾರ್ನಿಂಗ್. ಎದ್ದೇಳಿ ಪರವಾಗಿಲ್ಲ. ಮಾರ್ನಿಂಗ್ 5 ಎದ್ದೇಳಿ, 4-5 ಎದ್ದೇಳಿ, ಪರವಾಗಿಲ್ಲ. 1 ಮಂತ್ ಅಷ್ಟೇ. 1 ಮಂತ್ ನೀವು ಕೊಡ್ಲೇಬೇಕು. ನಾನು ಯೂಶಲಿ ಓದೋದು ರಾತ್ರಿ, ಬೆಳಗ್ಗೆ ಕಾಲೇಜ್ ಇರುತ್ತೆ, ಸ್ವಲ್ಪ ನಿದ್ದೆ ಮಾಡ್ತೀವಿ. ಆ್ಯಂಡ್ ನಾನು ಇವಾಗ ಆರಾಮಾಗಿ ನಿದ್ದೆ ಮಾಡ್ತೀನಿ. ಬಿಕಾಸ್ ನಂಗೆ ಜಾಬ್ ಸಿಕ್ಕಿದೆ, ನಂಗೆ ಏನು ಬೇಕಾದ್ರೂ ಸಿಕ್ಕಿದೆ, ಆರಾಮಾಗಿ ನಿದ್ದೆ ಮಾಡ್ತೀನಿ. ಯಾಕಂದ್ರೆ ಇವಾಗ ಯಾಕೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ? ಕಷ್ಟಪಟ್ಟಿದ್ದೀನಿ, ಜಾಬ್ ಸಿಕ್ತು ಅದಕ್ಕೆ. ನಂಗೆ ಜಾಬ್ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಓದ್ಕೊಂಡು ಜಾಬ್ ಟ್ರೈ ಮಾಡ್ಕೊಂಡು ನಾನು ಯಾವುದೋ ಹೋಗೋದು, ಇಂಟರ್ವ್ಯೂ ಕೊಡೋದು, ಮತ್ತೆ ಫೇಲ್ ಆಗೋದು, ಮತ್ತೆ ಇಂಟರ್ವ್ಯೂ ಕೊಡೋದು, ಮತ್ತೆ ಓದೋದು, ಅದೇ ಇದ್ದೇ ಇರುತ್ತೆ ಅದ್ರದ್ದು. ಸೊ ಆಮೇಲೆ BMS ಸೆಕೆಂಡ್ ಇಯರ್ ಆಯಿತು. ಸೆಕೆಂಡ್ ಇಯರ್ ಚೆನ್ನಾಗಿ ಹೋದೆ, CGPA ಇಂಪ್ರೂವ್ ಆಯಿತು, 8.7 ಆಯಿತು. ಥರ್ಡ್ ಇಯರ್ ಇನ್ನೂ ಚೆನ್ನಾಗಿತ್ತು, ಈಸಿ ಇತ್ತು. ಫೋರ್ತ್ ಇಯರ್ ಫುಲ್ ಈಸಿ. ಒಂದು ಪ್ರಾಜೆಕ್ಟ್ ಮಾಡಿದೆ, ಪ್ರಾಜೆಕ್ಟ್ ಚೆನ್ನಾಗಿತ್ತು, ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೊಟ್ಟೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ನಾನು 9 ಲಕ್ಷ ಅಂದರೆ ಅರೌಂಡ್ 50,000 ಅನ್ಕೊಳ್ಳಿ, 50 to 60,000 ಬರ್ತಿತ್ತಾ ಸ್ಯಾಲ್ರಿ. ನಾನು 9 ಲಕ್ಷ ಜಾಬ್ ಸಿಕ್ಕಿದ್ಯಾ? ನಾನು ಒಂದು ಕಂಪನಿಗೆ ಜಾಯ್ನ್ ಆದ್ನ. ಅಣ್ಣ ನೀವು ಫಸ್ಟ್ ಕಂಪನಿನೇ ನಾನು ಫಸ್ಟ್ ಕಂಪನಿಗೆ ಇಂಟರ್ವ್ಯೂ ಕೊಟ್ಟೆ, ಜಾಯ್ನ್ ಆದ್ರೆ ಡೈರೆಕ್ಟ್ ಸೆಲೆಕ್ಷನ್ಸ್ ಆಯ್ತಾ ಅಂತ ಕೇಳಿಲ್ಲ. ನಾನು 36 ರಿಜೆಕ್ಟ್ ಆಗಿದ್ದೀನಿ. ಅರ್ಥ ಆಗ್ತಿದ್ಯಾ? ನಾನು ಟೋಟಲ್ ಕೊಟ್ಟಿರೋದು 38 ಇಂಟರ್ವ್ಯೂಸ್, 38 ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅದರಲ್ಲಿ 36 ರಿಜೆಕ್ಟ್ ಆಗಿದ್ದೀನಿ. ನೀವು ಒಂದು ರಿಜೆಕ್ಟ್ ಆಗಿದ ತಕ್ಷಣ ಒಂದು ಸಬ್ಜೆಕ್ಟ್, ಫಸ್ಟ್ ಸಬ್ಜೆಕ್ಟ್ ಅದು ಕನ್ನಡ ಕಡಿಮೆ ಬಂದಿದ ತಕ್ಷಣ ಫುಲ್ ತಲೆಯಲ್ಲಿ ಏನೇನೋ ಬಂದ್ಬಿಟ್ಟು ನನ್ನ ಕೈಲಿ ಆಗಲ್ಲ ಎಲ್ಲ. ನೀವು ತಲೆಯಲ್ಲಿ ಏನಾದ್ರು ಹಾಕ್ಕೊಂಡ್ರೆ ಬೇರೆ ಸಬ್ಜೆಕ್ಟ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಯಾವತ್ತಷ್ಟೇ ಒಂದು ಸಬ್ಜೆಕ್ಟ್ ಕಡಿಮೆ ಆಗಿದ ತಕ್ಷಣ ಅದು ಬಿಟ್ಬಿಡ್ರಿ, ಬಂದ್ರಾ ನೆಕ್ಸ್ಟ್ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡಿ. ಅದೇ ನಾನು ಹೇಳಿದ್ನಲ್ಲ, ಫಸ್ಟ್ ರಿಜೆಕ್ಷನ್, ಸೆಕೆಂಡ್ ರಿಜೆಕ್ಷನ್, ಥರ್ಡ್, ಫೋರ್ತ್, 36 ಕಂಪನೀಸ್ ನನ್ನ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಈ ರಿಜೆಕ್ಷನ್ಸ್ ಮಧ್ಯೆ 4 ಮಂತ್ಸ್ ಗ್ಯಾಪ್. ಅದೇ ಆ 4 ಮಂತ್ಸ್ ಅಲ್ಲಿ ನಾನು ಈ ಕಂಪನಿಗೆ ಹೋಗೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಆ್ಯಂಡ್ ತುಂಬಾ ಓದಿದ್ದೀನಿ. ಅರ್ಥ ಆಗಿದೆಯಾ? ಲೈಕ್ ನಾನು ಏನೇನು ಕಲ್ತಿರ್ಲಿಲ್ಲ, ನನ್ನಿಂದ ಕಂಪನಿಯವ್ರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನೆಲ್ಲ ನಾನು ಓದ್ಕೊಂಡೆ ಈ 4 ಮಂತ್ಸ್. ಬಿಕಾಸ್ ನಿನ್ಗೆ ಯಾರಾದರೂ ರಿಜೆಕ್ಟ್ ಮಾಡ್ತಾ ಇದ್ರೇನೆ ಗೊತ್ತಾಗೋದು ನಾನು ಏನು ಕಲಿಬೇಕು ಅಂತ. ಅದಕ್ಕೆ ನೀನು ಇವಾಗ ಮ್ಯಾಥ್ಸಲ್ಲಿ ಇವಾಗ ಟೆಸ್ಟ್ ಏನು ಕೇಳಿ ಮಾಡೋದು, ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಲಿ ಅಂತ. ಟೆಸ್ಟಲ್ಲಿ ಈ ಲೆಕ್ಕ ರಾಂಗ್ ಮಾಡಿದರೆ ಬೇಜಾರು ಮಾಡ್ಕೊಬೋದು. ಆ ಲೆಕ್ಕ ಸೇಮ್ ಎಕ್ಸಾಮಲ್ಲಿ ಬಂದರೆ ಕರೆಕ್ಟಾಗಿ ಮಾಡ್ತೀರಾ? ಅದೇ ಥರ ರಿಜೆಕ್ಟ್ ಆಗಿದ ತಕ್ಷಣ ಅಲ್ಲಿ ಏನು ನಾನು ಆನ್ಸರ್ ಮಾಡೋಕ್ಕಾಗಲಿಲ್ಲ, ಅದನ್ನು ಮತ್ತೆ ಕಲಿತು 37ನೇ ಕಂಪನಿ ಮತ್ತೆ 32 ಕಂಪನಿ ಆಗಿತ್ತು. ಐ ಚೂಸ್ 37 ಕಂಪನಿ. ಮತ್ತೆ ಸೊ ರಿಜೆಕ್ಷನ್ಸ್ ಇದ್ದೇ ಇರುತ್ತೆ. ಮತ್ತೆ 37 ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದ, ಅಂದರೆ ಒಂದು ಕಂಪನಿ ಅದು CBC ಅಂತ, ರೋಡ್ BC ಲ್ಯಾಬ್ಸ್ ಅಂತ, ಅಲ್ಲಿ ವರ್ಕ್ ಮಾಡ್ತಿದ್ದೆ. 6 ತಿಂಗಳು ವರ್ಕ್ ಮಾಡಿದೆ. ಹೇಳಿದ್ನಲ್ಲ, ಲೈಕ್ ನನಗೆ ಸರ್ವೈವ್ ಆಗೋಕ್ಕಾಗಲಿಲ್ಲ, ಇಷ್ಟ ಇಲ್ಲ, ಇನ್ನು ಮ್ಯಾನೇಜ್ಮೆಂಟ್ ಕಡೆ ಬರಬೇಕು ಅಂತ ಇಷ್ಟ ಇತ್ತು. ಸೊ ಐ ಚೋಸ್ MBA 2 ಇಯರ್ಸ್ MBAದಲ್ಲಿ ಫಸ್ಟ್ ಹೋದಾಗ ನನಗೂ ಫುಲ್ ಕನ್ಫ್ಯೂಷನ್ ಇತ್ತು. MBA ಬರೋದು ಯಾರು? ಯೂಶಲಿ BCom ಅವ್ರು ಬರ್ತಾರೆ. ಅವ್ರ ಮಧ್ಯೆ ನಾನು BE ಮಾಡಿರೋದು, ಅದು ಕಷ್ಟ ಇದ್ದೇ ಇರುತ್ತೆ. ಬಟ್ ಅವಾಗಲೂ ನಾನು ಫಸ್ಟ್ ಸೆಮ್ ಅಂತ ಫುಲ್ ಕಡಿಮೆ ಮಾರ್ಕ್ಸ್, ಫುಲ್ ಕಡಿಮೆ. ಸೇಮ್ ಇಂಜಿನಿಯರಿಂಗಲ್ಲಿ ಏನಾಯ್ತು ಸೆಕೆಂಡ್ ಸೆಮ್ಮಲ್ಲಿ ಅದೇ ಥರ MBA ಫಸ್ಟ್ ಸೆಮ್ಮಲ್ಲಿ ಫುಲ್ ಕಡಿಮೆ ಆಯಿತು. ಯಾಕಂದರೆ ನಾನು ಹೊಸ ಸಬ್ಜೆಕ್ಟ್ಸು ಆವಾಗ ಇರಲಿ ಬಿಡು ಅಂತ ಬಿಟ್ಟೆ. ಕಡಿಮೆ ಬಂತು, ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದು ಇದೆ. ಬಿಟ್ಬಿಟ್ಟು ಹಳೆ ಕಂಪನಿಗೆ ಹೋಗೋಣ, ವರ್ಕ್ ಮಾಡೋಣ. ಬಟ್ MBA ಬಿಡಬಾರ್ದು, ಬಂದಿದ್ದೀನಿ ಅಂತ ಕಂಟಿನ್ಯೂ ಮಾಡಿದೆ. ಸೆಕೆಂಡ್ ಸೆಮ್ ಚೆನ್ನಾಗಿ ಬಂತು. ಥರ್ಡ್ ಸೆಮ್ ಇವಾಗ ಬರೀತೀನಿ. ಸ್ಟಿಲ್ ಐ ಮೀನ್ ಥರ್ಡ್ ಸೆಮ್ ಆಲ್ರೆಡಿ ಐ ಗಾಟ್ ಜಾಬ್. ಅದಕ್ಕೆ ಇವಾಗ ಎಷ್ಟು ನನ್ನ ಪ್ಯಾಕೇಜ್ ಬಂದು 12 lakhs. ಅದ್ರದ್ದು ಏಷ್ಯನ್ ಪೇಂಟ್ಸ್ ಗೊತ್ತಿರ್ತಾನೆ. ಏಷ್ಯನ್ ಪೇಂಟ್ ಗೊತ್ತಾ? ಅಲ್ಲೇ ವರ್ಕ್ ಮಾಡೋದು, ಪೇಂಟ್ ಅನಾಲಿಸ್ಟ್ ಅದಾಗ್ತಿದೆಯಾ. ಸೊ ನನಗೆ 12 ಲಕ್ಷ ಜಾಬ್ ಸಿಕ್ಕಿದೆ. ಇವಾಗ ವೆಲ್ ಸೆಟಲ್ಡ್, ಗುಡ್ ಅರ್ನಿಂಗ್, ಮನೆಯಲ್ಲ ಆರಾಮಾಗಿರ್ತಾರೆ, ನಾನು ಆರಾಮಾಗಿದ್ದೀನಿ, ಆರಾಮಾಗಿ ನಿದ್ದೆ ಮಾಡ್ಬೋದು. ಆ್ಯಂಡ್ ಸ್ಪೋರ್ಟ್ಸ್ ಸ್ಟಿಲ್ ಐ ಆಮ್ ಕಂಟಿನ್ಯೂಯಿಂಗ್. ಯಾರ್ಯಾರು ಸ್ಪೋರ್ಟ್ಸಲ್ಲೇ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಅದು ಆಸೆ ಇರಲಿ, ಬಟ್ ಅದೊಂದೇ ಆಸೆ ಇರಬಾರ್ದು ಅನ್ನೋದು ಇಸ್ ವಾಟ್ ಐ ಮೀನ್. ಈಗ ರಾಹುಲ್ ದ್ರಾವಿಡ್ ಅವ್ರು ಬರೀ ಸ್ಪೋರ್ಟ್ಸ್ ಅಲ್ಲ, ಅವ್ರು BCom MBA ಮಾಡಿದ್ದಾರೆ, M.Com ಮಾಡಿದ್ದಾರೆ. ಸೊ ಅದೇ ಥರ ನೀವು ಬರೀ ಸ್ಪೋರ್ಟ್ಸ್ ಅಲ್ಲ, ಗೊತ್ತಿದ್ರೆ ನೀವು ಸ್ಪೋರ್ಟ್ಸಲ್ಲಿ 100 runs ಹೊಡಿತೀಯ, ಮಾತಾಡೋದು ಏನು ಮಾತಾಡ್ತೀಯ? ಕನ್ನಡದಲ್ಲಿ ಮಾತಾಡ್ತೀಯ. ಅಲ್ಲೆಲ್ಲ ಕನ್ನಡದಲ್ಲಿ ಯಾರಾದ್ರು ಮಾತಾಡ್ತಾರ? ಇಂಗ್ಲೀಷ್. ಸೊ ಇಂಗ್ಲೀಷೇ ಮಾತಾಡ್ಬೇಕಂತಲ್ಲ, ಬಟ್ ಇಂಗ್ಲೀಷ್ ಮಾತಾಡಿದ್ರೆ ವರ್ಲ್ಡ್ ವೈಡ್
ಹಿಂಗೆ ಕನ್ನಡ ಅಂದರೆ ನಮ್ಮ ಮಾತ್ರ ಅರ್ಥ ಆಗುತ್ತೆ. ನೀನು ಇಂಗ್ಲೀಷ್ ಮಾತಾಡಿದ್ರೆ ಇರೋರು ಎಲ್ಲರಿಗೂ ಅರ್ಥ ಆಗುತ್ತೆ. ಅಷ್ಟೇ ಡಿಫ್ರೆನ್ಸ್. ನೀನು ಕನ್ನಡದಲ್ಲಿ ಮಾತಾಡಿದ್ರೆ ಕಡಿಮೆ ಅಂತಲ್ಲ, ಇಂಗ್ಲೀಷ್ ಮಾತಾಡಿದ್ರೆ ಎಲ್ಲ ಕಡೆ ಹೋಗ್ತೀಯ. ನೀನು ಕನ್ನಡದಲ್ಲಿ ಮಾತಾಡಿದ್ರೆ ಕರ್ನಾಟಕದವ್ರು ಗೊತ್ತಿರ್ತೀಯ, ಇಲ್ಲ ಯಾರಾದ್ರೂ ಕನ್ನಡ ಗೊತ್ತಿರೋರಷ್ಟೇ ಗೊತ್ತಿರ್ತೀಯ. ನೀನು ಅದೇ ಇಂಗ್ಲೀಷ್ ಮಾತಾಡ್ತೀಯ ಅಂತೆಲ್ಲ ಇಂಗ್ಲೀಷ್ ವಿರಾಟ್ ಕೊಹ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾರ, ಸಚಿನ್ ಇಂಗ್ಲೀಷಲ್ಲಿ ಮಾತಾಡ್ತಾರ, ಅವ್ರು ಹೆಂಗೆ ಕಲ್ತ್ರು. ಅದೇ ಥರ ನೀವು ಇಂಗ್ಲೀಷ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲೇ ಹೋಗಿ, ಇವಾಗ ಇಂಟರ್ವ್ಯೂ ಎಲ್ಲ ಹೇಳಿದ್ನಲ್ಲ, ನಾನು 36 ರಿಜೆಕ್ಷನ್ಸ್, ಅದ್ರಲ್ಲಿ ನಾನು ಇಂಗ್ಲೀಷಲ್ಲಿ ವೀಕ್ ಇದೆ ಅಂತ ಕಳಿಸಿದೆ. ಸೊ ಇಂಗ್ಲೀಷ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರೇ ಹೇಳ್ತಾರೆ ನಾನು ಕನ್ನಡನೇ ಕಲಿಯೋದು, ನನ್ನ ಕನ್ನಡ ಅಭಿಮಾನ ಜಾಸ್ತಿ ಇದೆ ಅಂತ, ನಾನು ನಮ್ಮ ಕಾಲೇಜಲ್ಲಿ ಕನ್ನಡ ಸಂಘದ ಅಧ್ಯಕ್ಷನೂ ಆಗಿದ್ದೆ. ಅರ್ಥಾಗಿದೆಯಾ? ನಾನು ಇಂಗ್ಲೀಷ್ ಬರುತ್ತೆ, ಬಟ್ ಸ್ಟಿಲ್ ನಾನು ಕನ್ನಡ ಸಂಘದ ಅಧ್ಯಕ್ಷನೂ ಆಗಿದ್ದೆ. ನನಗೂ ಕನ್ನಡ ಅನ್ನೋದು ಅಭಿಮಾನ ಇದೆ. ಅದೇ ಅಭಿಮಾನ ಇರಲಿ, ಬಟ್ ಹುಚ್ಚ ಅಭಿಮಾನ ಬೇಡ. ಇಂಗ್ಲೀಷ್ ಕಲೀಲಿ, ನಾನು ಕಲಿಯಲ್ಲ ಅಂತೆಲ್ಲ ಬಿಡಬೇಡಿ. ಇಂಗ್ಲೀಷ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಹೇಳ್ಕೊಡ್ತಿದ್ದೆ ತಾನೆ, ಕಾಲೇಜಲ್ಲಿ ಯು ಅಲ್ಲಿ ಅದೇ ಮಾತಾಡ್ಬೇಕು, ಇಂಗ್ಲೀಷಲ್ಲೇ ಮಾತಾಡ್ಬೇಕು. ಆ್ಯಂಡ್ ನೀನು ಯಾರು ಟೀಚರ್ ಆಗ್ತಾನೆ ಇಂಗ್ಲೀಷಲ್ಲಿ ಮಾತಾಡಬೇಕು ಸ್ಟೂಡೆಂಟ್ಸ್ ಜೊತೆ. ನೀನು ಟೀಚರ್ ಆಗೋ ಸ್ಟೂಡೆಂಟ್ ಕನ್ನಡ ಎಲ್ಲ ಮರ್ತೋಗಿರ್ತಾರೆ ಸ್ಟೂಡೆಂಟ್ಸ್, ಅರ್ಥ ಆಗಲ್ಲ. ಬೆಂಗಳೂರಲ್ಲೆಲ್ಲ ಇಂಗ್ಲೀಷೇ ಅರ್ಥ ಆಗೋದು, ಕನ್ನಡ ಅರ್ಥನೇ ಆಗಲ್ಲ. ಸೊ ಅದೇ ಥರ ಇಂಗ್ಲೀಷ್ ಕಮ್ಯುನಿಕೇಷನ್ ಇಂಪಾರ್ಟೆಂಟ್. ನಿಮ್ಮ ಮನೇಲಿ ಕನ್ನಡನೇ ಮಾತಾಡೋದು, ನಾನು ನಮ್ಮ ಭಾಷೆನೇ ಮಾತಾಡೋದು ಮನೇಲಿ, ಮಾತಾಡ್ತಿದ್ಯಾ? ಸೊ ಇಂಗ್ಲೀಷ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾನು 12 ಲಕ್ಷ ಜಾಬ್ ಸಿಕ್ಕಿದೆಯಾ, ಸ್ಟಿಲ್ ಐ ಮೀನ್ ಕನ್ನಡ ಸಂಘ, ಐ ಮೀನ್ ಸ್ಪೋರ್ಟ್ಸ್, ಐ ಮೀನ್ ಕಲ್ಚರಲ್ಸ್. ಮೊನ್ನೆ ತನಕ ಒಂದು ಫೆಸ್ಟ್ ಆಯಿತು, ಅದ್ರ ಮ್ಯಾನೇಜ್ಮೆಂಟ್ ಎಲ್ಲ ನಾನೇ ನೋಡಿಕೊಂಡೆ. ಇಂಡಿಯನ್ ಟೀಮ್ಗೆ ಸೆಲೆಕ್ಷನ್ಸ್ ಆಯಿತು ಆ್ಯಂಡ್ ಜಾಬು ಸಿಕ್ಕಿದೆ. ಸ್ಟಿಲ್ ಏನು ಬೇಕು ಲೈಫಲ್ಲಿ? ಆರಾಮಾಗಿರ್ತೀನಿ. ಇವಾಗ ಅರ್ನ್ ಮಾಡ್ತೀನಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅದೇ ಇಂಪಾರ್ಟೆಂಟ್, ಅಲ್ಟಿಮೇಟ್ ಗೋಲ್. ಅದೆಲ್ಲ ನಿಮಗೆ ಈವನ್ ನಾನು ಟೈಮ್ ವೇಸ್ಟ್ ಮಾಡಿದ್ದೀನಿ. ಟೈಮ್ ವೇಸ್ಟ್ ಮಾಡಿದಾಗ ವೆನ್ ಯು ರಿಮೆಂಬರ್ ಯುವರ್ ಫಾದರ್, ಮದರ್, ಅಕ್ಕ, ಅಣ್ಣ, ಯಾರೇ ಇರಲಿ, ಅವ್ರೇನಾದ್ರೂ ನೆನಪು ಬಂದರೆ ನನಗೆ ನೆನಪಾಗ್ತಾರೆ. ಸೊ ನನಗೆ ಓದೋದಕ್ಕೆ ಗಮನ ಹೋಗಿ ಟೈಮ್ ವೇಸ್ಟ್ ಅಂದರೆ ನಾನು ಟೈಮ್ ವೇಸ್ಟ್ ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ. ಮಾಡಿದಾಗ ಅವ್ರ ಯೋಚನೆ, ಅವ್ರೇನಾದ್ರು ತಲೆಯಲ್ಲಿ ಬಂದರೆ, ಓ ಅವರಿದ್ದಾರೆ, ಅವ್ರಿಗೋಸ್ಕರ ಐ ಹ್ಯಾವ್ ಟು ಸ್ಟಡಿ, ಐ ಹ್ಯಾವ್ ಟು ಗೋ ಹೋಮ್, ಐ ಹ್ಯಾವ್ ಟು ಸ್ಟಡಿ ಅಂದಾಗ ಅಲ್ಲೋಗಿ ಯೋಚನೆ ಲೈಕ್ ಅಲ್ಲೋಗಿ ಓದ್ಕೊಳ್ತೀನಿ, ಎಕ್ಸಾಮ್ ಬರೀತೀನಿ, ಒಳ್ಳೆ ಸ್ಕೋರ್ ಬರುತ್ತೆ, ಇಂಟರ್ವ್ಯೂ ಕೊಟ್ಟರೆ ಒಳ್ಳೆ ಜಾಬ್ ಸಿಗೋವರೆಗೂ ನೀವು ಓದಲೇಬೇಕು. ಬಟ್ ಡಿಗ್ರಿ ಇವಾಗ BSc ಮಾಡ್ತೀನಿ, ನನ್ನ ಏನು BSc ಮಾಡಿ ಏನು ಮಾಡ್ತೀಯ ಅನ್ನೋದು ಕೇಳ್ತಾರೆ. ಅದಕ್ಕೆ ಇವಾಗ ನಾನು BSc ಮಾಡ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ, BSc ಮಾಡ್ತೀಯ ಆದಮೇಲೆ ಏನು ಮಾಡ್ತೀಯ, ಮನೇಲಿ ಇರ್ತೀಯ? ಇಲ್ಲ ತಾನೇ. BSc ಆದಮೇಲೆ MSc ಇದೆ, MSc ಇಷ್ಟ ಆಗಿಲ್ಲ ಅಂದರೆ MBA ಇದೆ. ಇದಕ್ಕೆ ಅಲ್ಟಿಮೇಟ್ ಗೋಲ್ ನಾನು ಹೇಳ್ತಿರೋದು ಜಾಬ್ ಆಗಿದೆ. ಆ ಜಾಬ್ ಅನ್ನೋದು ಸಿಗೋವರೆಗೂ ನೀವು ಓದಲೇಬೇಕು. ಆಮೇಲೆ ಜಾಬ್ ಸಿಕ್ಮೇಲೆ ನಂತರ ಆರಾಮಾಗಿರ್ಬೋದು. ಒಬ್ಬೊಬ್ರಿಗೂ ಅನ್ನೋದು ಇರುತ್ತೆ ಕಮಿಟ್ಮೆಂಟ್. ಸೊ ನಿಮಗೆ ಜಾಬ್ ಅನ್ನೋದು ಕಮಿಟ್ಮೆಂಟ್ ಇದ್ರೆ ಜಾಬ್ ಸಿಗೋವರೆಗೂ ಚೆನ್ನಾಗಿ ಓದಿ, ಒಳ್ಳೆ ಜಾಬ್ ಸಿಗುತ್ತೆ. ಒಳ್ಳೆ ಜಾಬ್ ಸಿಕ್ಕಿದ್ರೆ ಆರಾಮಾಗಿ ಸೆಟ್ಲ್ ಆಗ್ಬೋದು. ಕಷ್ಟಪಟ್ಟು ಕೆಲಸ ಮಾಡಿ ಅವಾಗ ವರ್ಕ್ ಮಾಡಿ, ನೆಕ್ಸ್ಟ್ ಇಷ್ಟಪಟ್ಟು ವರ್ಕ್ ಮಾಡಿ ಆರಾಮಾಗಿರ್ಬೋದು. ಟಿಲ್ ದೆನ್ ಹಾರ್ಡ್ ವರ್ಕ್ ಆ್ಯಂಡ್ ಡಿಸಿಪ್ಲಿನ್, ಡೆಡಿಕೇಶನ್. ನಮ್ಮ ಸ್ಪೋರ್ಟ್ಸಲ್ಲಿ ಇದ್ದಾರೆ, ನಾನು ಯಾವತ್ತೂ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇರ್ತೀನಿ. ಬಟ್ ಯಾಕಂದರೆ ಅವ್ರಿಗೆ ಅದೇ ಹೇಳೋದು, ನಾನು ಮೋಟಿವೇಶನ್ ನಾನು ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ, ನಾನು ಇರೋರ್ಗೂ ಕೊಡ್ತೀನ. ಇನ್ನು ಎಷ್ಟು ದಿನ ಇರ್ತೀನಿ, 2 months ಇರ್ತೀನಿ ನಾನು ಕಾಲೇಜಲ್ಲಿ. 2 monthsವರೆಗೂ ನಾನು ಮೋಟಿವೇಶನ್ ಸ್ಪೀಚ್ ಕೊಡ್ಬೋದು. ಆಮೇಲೆ ನಾನು ಹೊರಟೋಗ್ತೀನಿ. ಮತ್ತೆ ನೀವು ಡಿಸಿಪ್ಲಿನ್ ಇಲ್ದಿರ ಮತ್ತೆ ಅದೇ ಆಟ, ಮತ್ತೆ ಟೈಮ್ ವೇಸ್ಟ್, ಅದೆಲ್ಲ ಮಾಡ್ತೀನಿ. ಸೊ ವೆನ್ ಎವರ್ ಯು ಗೋ ಸಮ್ವೇರ್, ಯಾರಾದರೂ ಮಾತಾಡ್ತಿದ್ರೆ ಲರ್ನ್ ಡಿಸಿಪ್ಲಿನ್ ಫ್ರಮ್ ದೆಮ್. ಡೋಂಟ್ ಗೆಟ್ ಮೋಟಿವೇಟೆಡ್. ಇವನ್ ನಾನು ಮೋಟಿವೇಟ್ ಆಗ್ತೀನಿ. ಲೈಕ್ ಯಾರಾದರೂ ಒಳ್ಳೆ ವ್ಯಕ್ತಿ ಬಂದು ಚೆನ್ನಾಗಿ ಮಾತಾಡಿದ್ರೆ, ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ, ಈವನ್ ಐ ವಾಂಟ್ ಟು ಡೂ ಅನ್ಸುತ್ತೆ. ಬಟ್ ಅದೆಷ್ಟೇ ಇಲ್ಲ ಅಂದರೆ ಇಟ್ಸ್ ವೇಸ್ಟ್. ಅರ್ಥ ಇದೆಯಾ? ಸೊ ಮೋರ್ ದೆನ್ ಗೆಟ್ಟಿಂಗ್ ಮೋಟಿವೇಟೆಡ್, ಕಾನ್ಸಂಟ್ರೇಟೆಡ್ ಆನ್ ಡಿಸಿಪ್ಲಿನ್. ಬೆಳಗ್ಗೆ ಎದ್ದೇಳಿ, ನಾನು ನೀರು ಕುಡಿಬೇಕು, ಏನಾದ್ರು ಹೆಲ್ದಿ ತಿನ್ನಬೇಕು, ಎಕ್ಸಸೈಸ್ ಮಾಡಬೇಕು, ಮತ್ತು ಪ್ರಾಕ್ಟೀಸ್ ಮಾಡಬೇಕು, ಬರಬೇಕು, ತಿಂಡಿ ಮಾಡಬೇಕು, ಓದಬೇಕು, ಎಂಜಾಯ್ ಮಾಡ್ತೀವಿ. ಕಾಲೇಜಲ್ಲಿ ಪೂರ್ತಿ ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ. ಸಂಜೆ ಮತ್ತೆ ಏನಾದ್ರು ತಿನ್ನು, ಪ್ರಾಕ್ಟೀಸ್, ಮನೆಗೆ ಹೋಗು, ತಿನ್ನು, ಮಲ್ಕೋ, ಅದ್ರ ಮಧ್ಯೆ ಏನಾದ್ರು ಇದ್ರೆ ಓದ್ಕೊ, ಮಲ್ಕೊ, ಆರಾಮಾಗಿ ನಿದ್ದೆ ಮಾಡ್ತಾ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ನೀವು ಎಲ್ಲಾದ್ರೂ ಹೋದ್ರೆ ಬರೀ ಎಂಟರ್ಟೈನ್ಮೆಂಟ್ ಅಂತ ಇಟ್ಕೋಬೇಡಿ. ನೀವು ಹುಡುಗರು ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಲೈಕ್ ನಿಮ್ಮ ಗ್ಯಾಂಗ್ ಅನ್ನೋದು ಏನಿರುತ್ತೆ, ನಿಮ್ಮ ಗ್ಯಾಂಗಲ್ಲಿ ಎಲ್ಲರೂ ಅಂಥವ್ರು ಇದ್ದಾರೆ, ಇಂಥವ್ರು ಇದ್ದಾರೆ, ಅದಕ್ಕೆ ನಾನು ಹಿಂಗಾಗೋದೆ ನೋವೆ. ನಮ್ಮ ಗ್ಯಾಂಗಲ್ಲೂ ತುಂಬ ಜನ ಅಂಥವ್ರು ಇಂಥವ್ರು ಇದ್ದಾರೆ. ಅದಕ್ಕೆ ಹುಡುಗಿರಾಗಲಿ ಹುಡುಗರಾಗಲಿ
ಗ್ಯಾಂಗ್ ಮೇಲೆ ನಿನ್ನ ಸ್ವಭಾವ ಚೇಂಜ್ ಆಗುತ್ತೆ ಅಂದ್ರೆ ಅದನ್ನ ನೀನ್ ಕೊಟ್ಟಿರೋ ಸಲಿಗೆ. ಯಾರಿಗೂ ಅಷ್ಟೇ, ಇಫ್ ಯು ಆರ್ ಗುಡ್ ಪರ್ಸನ್, ನಿನ್ ಗ್ಯಾಂಗ್ ಅಲ್ಲಿ ಅಂಥವ್ರು ಇಂಥವ್ರು ಇದ್ದಾರೆ, ನೀನ್ ಅಂಥವ್ರ ತರ ಆಗೋಗ್ತೀಯ ಅನ್ನೋದು ತಪ್ಪು. ನಿಂದೇನಿದೆ ಅದನ್ನ ನಿನ್ ತನ ಬಿಟ್ಕೊಡ್ಬೇಕು. ಇವಾಗ ಯಾರೋ ಚೆನ್ನಾಗಿ ಓದಿದ್ದವ್ರು ಇರ್ತಾರೆ ಅನ್ಕೊಳ್ಳಿ, ನೀನ್ ಚೆನ್ನಾಗಿ ಓದ್ತಿರ್ತೀಯ, ಅವ್ರ ಜೊತೆ ಸೇರಿ ಹಾಡಾದೆ ಅದೆಲ್ಲ ಅದಿರ್ಲೇಬಾರ್ದು. ನೀನ್ ಯಾರ ಜೊತೆ ಆದ್ರೂ ಸೇರು ಮಾಡ್ತೀಯ, ಒಳ್ಳೇದು ಮಾಡ್ಬೇಕು. ಅದಾಗಿದೆ. ಸೊ ಈಗ ಅದೇ ಹೇಳೋದು, ಬೇರೆಯವರಿಗೂ ನೀವು ನಿಮ್ತನನ ಬಿಟ್ಕೊಡ್ಬೇಕು. ನಾನು ಚೆನ್ನಾಗಿ ಓದ್ತೀನಿ, ಮೊದಲಿಂದ ನಾನು ಚೆನ್ನಾಗಿ ಓದ್ತೀನಿ, ಇವಾಗ ಚೆನ್ನಾಗಿ ಓದ್ತೀನಿ, ನಾನು ಯಾರ ಜೊತೆ ಸೇರಿದ್ರು ಚೆನ್ನಾಗಿ ಓದ್ತೀನಿ, ಎಲ್ಲಿದ್ರು ಚೆನ್ನಾಗಿ ಓದ್ತೀನಿ ಅನ್ನೋದಿರಬೇಕು. ಅದಾಗಿದೆಯಾ? ಎಲ್ಲರೂ ಚೆನ್ನಾಗಿ ಓದ್ತೀರ. ಇವನ್ ಹೇಳ್ತೀನಿ, ನಮ್ಮ ಖೋಖೋದಲ್ಲಿ ಇವಾಗ ನಾವು ನ್ಯಾಷನಲ್ಸ್ ಹೋಗಿದ್ದೀವ, 12 ಪ್ಲೇಯರ್ಸ್ ಇರ್ತಾರೆ. 12 ಪ್ಲೇಯರ್ಸು ಸ್ಕ್ರಾಚಿಂಗ್ 0 ಇಂದ ಕಲ್ಸಿದ್ ನಾವು ನಮ್ಮ ಜೂನಿಯರ್ಸ್ಗೆ. ಅವ್ರು ಇವಾಗ ಸ್ಟೇಟ್ ಲೆವೆಲ್ ಆಡ್ತಿದ್ದಾರೆ. ಅವ್ರು 0, ಏನು ಖೋಖೋ ಅಂದ್ರೆ ಗೊತ್ತಷ್ಟು, ಖೋಖೋ ಗೇಮ್ ಇದೆ ಅಷ್ಟೇ ಗೊತ್ತು, ಬಟ್ ದೇ ಡೋಂಟ್ ನೋ ಹೌ ಟು ಪ್ಲೇ. ಏನೇನು ಸ್ಕಿಲ್ಸ್ ಇದೆ ಏನು ಕಲ್ತಿರ್ಲಿಲ್ಲ. ವಿ ಮೇಡ್ ದೆಮ್ ಲರ್ನ್ ಫ್ರಮ್ ಬೇಸಿಕ್ಸ್ ಇಂದ ಕಲ್ತಿದ್ದು. 0 ಇಂದ ಇವಾಗ ಸ್ಟೇಟ್ ಲೆವೆಲ್ ಆಡ್ತಿದ್ದಾರೆ. ಇಟ್ಸ್ ನಾಟ್ ಈಸಿ ಟು ಪ್ಲೇ ಸ್ಟೇಟ್ ಲೆವೆಲ್, ನ್ಯಾಷನಲ್, ಸೀನಿಯರ್ ನ್ಯಾಷನಲ್ಸ್ ಎಲ್ಲ. ಸೊ ನೋಡಿ, ಮತ್ತೆ ಓದೋದು ಅಷ್ಟೇ. ನೀ ಎಕ್ಸಾಮಲ್ಲಿ ಇವಾಗ ನಿನ್ನ ಫ್ರೆಂಡ್ಗೆ ಹೇಳ್ಕೊಡ್ತಿದ್ಯಾ, ಅವ್ನು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಿನಗೆ ಖುಷಿ ಆಗುತ್ತೆ. ಮತ್ತೆ ನೀವು ಏನು ಕಲ್ತಿದ್ದೀರಾ ಅದನ್ನ ಫ್ರೆಂಡ್ಸ್ಗೆ ಹೇಳ್ಕೊಡೋಕ್ಕೆ ಖುಷಿಯಾಗಿ ಹೇಳ್ಕೊಡಿ. ಲೈಕ್ ಡೋಂಟ್ ಬಿ ಜೆಲಸ್ ದಟ್ ಯು ವಿಲ್ ಸ್ಕೋರ್ ಮೋರ್ ದೆನ್ ಮೀ, ಅದೆಲ್ಲ ಬಿಡಿ. ಆ್ಯಂಡ್ ಅದೆಲ್ಲ ಒಳ್ಳೇದಲ್ಲ. ಬಿಕಾಸ್ ಇವಾಗ ನನ್ನ ಫ್ರೆಂಡ್ಸ್, ಇವಾಗ ನಾನು ಯಾರ ಹತ್ರ ಕಲ್ತಿದ್ರೆ ಅವರಪ್ಪ ಹೇಳ್ತಾರೆ, ನಿನ್ನಿಂದ ನನ್ನ ಮಗ ಪಾಸ್ ಆದ ಅಂತ. ಅಂಥದ್ದೆಲ್ಲ ನಿಮ್ಗೆ ಒಂಥರ ಖುಷಿ ಕೊಡುತ್ತೆ. ನಾನಿವಾಗ ನಾನು ಎಲ್ಲೇ ಇರಲಿ ಅವ್ರನ್ನ ನೋಡಿದ್ರೆ ಒಂದು ಸ್ಮೈಲ್ ಕೊಡ್ತಾರೆ, ನಾನು ಸ್ಮೈಲ್ ಕೊಡ್ತೀನಿ. ದಟ್ಸ್ ದ ರೆಸ್ಪೆಕ್ಟ್ ಯು ಹ್ಯಾವ್ ಅರ್ನ್ಡ್. ಗೊತ್ತಾಗ್ತಿದೆಯಾ? ಆ ರೆಸ್ಪೆಕ್ಟು ಬೇರೆಯವ್ರು ನೀನು ಕೊಡ್ತಿದ್ದಾರೆ ಅಂದರೆ ಅದು ನೀನು ಒಳ್ಳೆತನದಿಂದ. ನೀನು ನಿನ್ನ ಫ್ರೆಂಡ್ಗೆ ಏನೋ ಒಂದು ಹೇಳ್ಕೊಟ್ಟೆ, ಅದು ಎಕ್ಸಾಮಲ್ಲಿ ಬಂದೇ ಬಿಡ್ತಂದ್ರೆ ಅವನ ಎಕ್ಸಾಮ್ ಬರೆದು ಬಂದಮೇಲೆ ನಿನಗೆ ಎಷ್ಟು ಖುಷಿಯಾಗಿ ಮಾತಾಡ್ತಾನೆ ಅದನ್ನು ನಿಮ್ಗೆ ಗೊತ್ತಾಗುತ್ತೆ. ಇವಾಗ 10th ಅಲ್ಲಿ ಒಂದು ಏನೋ ಹೇಳ್ಕೊಟ್ಟೆ, ಸೇಮ್ ಪ್ರಾಬ್ಲಮ್ ಸೇಮ್ ವ್ಯಾಲ್ಯೂಸ್ ಬಂದ್ಬಿಟ್ರೆ ಆ ಎಕ್ಸಾಮಿಂದ ಆಚೆ ಬಂದಮೇಲೆ ನೀನು ನೋಡಿ ಫುಲ್ ಖುಷಿಯಾಗಿ ದಪ್ಕೊಂಡ್ಬಿಡ್ತಾನೆ. ಯಾಕೆ? ನೀನು ಹೇಳ್ಕೊಟ್ಟಿದ್ದೆ ಬಂದಿತ್ತು ಅಂತ. ನಾಲೆಜ್ ಶೇರ್ ಮಾಡಿ, ಏನೇನು ಶೇರ್ ಮಾಡ್ಬೇಕು ಅದೇ ಶೇರ್ ಮಾಡಬೇಕು. ಮನಿ ಸೆಕೆಂಡ್ರಿ, ಬಟ್ ನಾಲೆಜ್ ಶೇರ್ ಮಾಡಬೇಕು. ನೀವು ಹೇಳ್ಕೊಟ್ರೆ ನೀವು ಮರೆಯಲ್ಲ. ನನಗೆ ಏನೋ ಹೇಳ್ಕೊಟ್ಟು ನಿನ್ಗೆ ಹೇಳ್ಕೊಟ್ಟು ಏನೋ ಒಂದು ಅದು ನಾನು ಯಾವತ್ತೂ ಮರೆಯಲ್ಲ. ಬಿಕಾಸ್ ನಾನು ಹೇಳ್ಕೊಟ್ಟಿದ್ದೀನಿ. ಹೇಳ್ಕೊಡೋಕ್ಕಾಗೋನು ಮರೆಯೋಕ್ಕಾಗಲ್ಲ. ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಾನು ಮರೆಯಲ್ಲ. ನೀನು ಅದು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ನೀನು ಹೇಳ್ಕೊಡೋ ಲೆವೆಲಿಗೆ ಬಂದಿದ್ದೀನಿ ಅಂದರೆ ಮರೆಯೋದು ನೋ ವೇ. ಅದಕ್ಕೆ ನಾಲೆಜ್ ನಿಮ್ಮ ಹತ್ರ ಯಾರು ತಗೊಂಡು ಹೋಗೋಕ್ಕಾಗೋದೇ ಇಲ್ಲ. ಹೇಳ್ಕೊಡಿ, ನೀವು ಕಲೀರಿ. ಆ್ಯಂಡ್ ನಿಮ್ಗೆ ಗೊತ್ತಿಲ್ಲದೆ ಇರೋದಷ್ಟೇ. ನಂಗೆ ಗೊತ್ತಿಲ್ಲ ಟೀಚರ್ಸ್ ಕೇಳಬಾರ್ದು, ಅನ್ಕೊಂಡ್ಬಿಡ್ತಾರೆ ನಾ ಟಾಪರು, ನಾನು ಕೇಳಿದ್ರೆ ಇವ್ನು ಕೇಳ್ಬಿಟ್ಟು ನಾ ಅನ್ಕೋತಾರೆ. ಅದೆಲ್ಲ ಬಿಡಿ. ಈವನ್ ಟೀಚರ್ಸ್ ಸಿಲ್ಲಿ ಡೌಟ್ ಇದ್ರೆ ಹೇಳ್ಕೊಡ್ತಾರ. ಈವನ್ ಟಾಪರ್ ಸಹ ಬೇಸಿಕ್ಸ್ ಬಿಟ್ಟು ಮರ್ತೋಗಿ ಪ್ರಾಬ್ಲಮ್ ರಾಂಗ್ ಮಾಡ್ಬಿಟ್ಟಿರ್ತಾರೆ. ಯಾವುದೋ ತೀರೋನ್ ತಗೊಂಡೋಗಿ ಯಾವುದೋ ತೀರೋನಲ್ಲಿ ಆಗ್ಬಿಟ್ಟಿರ್ತಾರೆ. ಏನೋ ಅವ್ರು ಅರ್ಜೆಂಟ್ ಏನೋ ಒಂದು ಬರ್ಬಿಟ್ಟಿರ್ತಾರೆ. ಅದೇ ಸೊ ಆ ಥರ ಮಿಸ್ಟೇಕ್ಸ್ ಎಲ್ಲ ಮಾಡಬೇಡಿ. ಇಫ್ ಯು ಆರ್ ಗುಡ್ ಎಟ್ ಸ್ಟಡಿಂಗ್ ಅಷ್ಟೇ, ಐ ಆಮ್ ಗುಡ್ ನಾನೇ ಅನ್ನೋದು ಬರಬಾರ್ದು. ಎಲ್ಲೇ ಲೈಫಲ್ಲಿ ನೀವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋಗಿ ನಾನೇ ಅನ್ನೋದು ಬರಬಾರ್ದು. ಇವಾಗ ನಾನಂದ್ರೆ ನನಗಿಂತೂ ಚೆನ್ನಾಗಿರೋರು ಇನ್ನೊಬ್ರು ಇದೇ ಇರ್ತಾರೆ. ಈ ಸ್ಕೂಲಲ್ಲಿ ಇಲ್ಲ ಅಂದ್ರೆ ಬೇರೆ ಸ್ಕೂಲಲ್ಲಿ ಇದ್ದೇ ಇರ್ತಾರೆ. ನಾನು ನಿನ್ನ ಸ್ಕೂಲಲ್ಲಿ ಏನೋ ಸೆಕೆಂಡ್ ಟಾಪರ್, ಇಲ್ಲಿದ್ದಾರೆ ಇನ್ನು ಹೈಸ್ಕೂಲಲ್ಲಿ. ಸಹ್ಯಾದ್ರಿ ಹೋದಾಗ ನಾನು ಸೆವೆಂತ್ ಟಾಪರ್. ಇವಾಗ ಇಂಜಿನಿಯರಿಂಗಲ್ಲಿ ಎಲ್ಲಿದ್ದೀನಿ ನನಗೆ ಗೊತ್ತೇ ಇಲ್ಲ. ಇಂಜಿನಿಯರಿಂಗಲ್ಲಿ ಐ ವಾಸ್ ನಾಟ್ ಇನ್ ಈವನ್ ಟಾಪ್ 50 ಅಲ್ಲೂ ಇರಲಿಲ್ಲ. ಔಟ್ ಆಫ್ 2000 ಪೀಪಲ್ ನಾನು ಪಾಸ್ ಔಟ್ ಆಗಿ. ಸೊ ಐ ವಾಸ್ ನಾಟ್ ಇನ್ ಟಾಪ್ 50. ಇವಾಗ MBA ದಾಗ ಟಾಪ್ 1 ಅಲ್ಲಿ. ಬಿಕಾಸ್ ಐ ಆಮ್ ಸ್ಟಡಿಂಗ್. ಹಿಂಗೆ ಹೋಗ್ತಾ ನಾನು ಹೇಳಿದ್ನಲ್ಲ, ನೀನು ಹಿಂಗೇ ಹೋಗ್ಬೇಕಾಗಲ್ಲ. ಅವತ್ತು ಹಿಂಗಿರುತ್ತೆ, ಮತ್ತೆ ಹಿಂಗೆ ಬರ್ತೇವೆ, ಮತ್ತೆ ಹಿಂಗೆ ಹೋಗ್ತೀಯ, ಇಲ್ಲಿ ಬರುತ್ತೆ. ಅದಿದೆ. ಇಲ್ಲಿ ಹೋದಾಗ ಮತ್ತೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಇಲ್ಲಿ ಬಂದಾಗ ನಾನೇ ಅನ್ನೋದು ಬಿಡಬೇಕು. ಸೊ ದೀಸ್ ಆರ್ ದ ಲೈಫ್ ಲೆಸನ್ಸ್ ಯು ಹ್ಯಾವ್ ಟು ಲರ್ನ್. ನೀವು ಮುಂದೆ ಹೋದ್ರೆ ಇದೇ ಇರೋದು. ಓದೋದೊಂದೇ ಅಲ್ಲ, ನೀವು ಬರೀ ಓದ್ತಾ ಇದ್ರೆ ನೀನು ಯಾರ ಜೊತೆನೂ ಸೇರಲ್ಲ. ಬರೀ ಓದ್ತೀಯ ಮನೆ ಹೋಗ್ತೀಯ ಬರ್ತೀಯ ಅನ್ನೋದೇ ಇರಬೇಕು. ಎಲ್ಲರ ಜೊತೆ ಸೇರಿ. ಬಿಕಾಸ್ ನೀನು ಓದೋದೇ ಬರೀ ಎಕ್ಸಾಮಲ್ಲಿ ಬರಲ್ಲ. ಯಾರೋ ಬೇರೆಯವ್ರು ಓದಿರೋದು ಬಂದಿರುತ್ತೆ, ಅವನ ಹತ್ರ ಕಲಿಯೋದು ತುಂಬ ಇರುತ್ತೆ. ನೀವು ಗ್ರೂಪ್ ಸ್ಟಡಿ ಮಾಡ್ತಿರಲ್ಲ ಕುತ್ಕೊಂಡು, ಅವಾಗ ನಾನು ಟಾಪರು, ಯಾರೋ ಏನೋ ಹೇಳ್ಬಿಟ್ಟ, ಅದು ನಾನು ಕಿವಿಗೆ ಹಾಕ್ಕೊಳ್ಳಿಲ್ಲ, ಬಟ್ ಎಕ್ಸಾಮಲ್ಲಿ ಅದೇ ಬಂತು ಅಂದಾಗ ರಿಗ್ರೆಟ್ ಅನ್ನೋದಿರುತ್ತೆ, ಬೇಜಾರು ಅನ್ನೋದಿರುತ್ತೆ. ನೀನು ಎಕ್ಸಾಮ್ ಬರೋದು ಬಂದಮೇಲೆ ಅಯ್ಯೋ ಅವ್ನು ಹೇಳಿದ್ನಲ್ಲ ನಾನು ಅವಾಗ
ನಾನು ಅನ್ಕೊಂಡು ನಾನು ಅವ್ನ ಮಾತೇ ಕೇಳಲಿಲ್ಲ, ಅದೇ ಎಕ್ಸಾಮಲ್ಲಿ ಬಂದ್ಬಿಟ್ಟಿತ್ತು ಅಂತ. ಅದೇ ಅವ್ನು ಹೇಳಿದ್ ಕೇಳಿಸ್ಕೊಂಡು ಎಕ್ಸಾಮಲ್ಲಿ ಅದೇ ಬಂದು ನೀವು ಅದನ್ನ ಅಟೆಂಡ್ ಮಾಡಿ ನಿನ್ಗೆ ಮಾರ್ಕ್ಸ್ ಬರುತ್ತಾನೆ, ಅದು ಕೊನೆಗೆ ನಿನ್ಗೆ ತಾನೇ ಮಾರ್ಕ್ಸ್, ಅದು ನಿನ್ನ ಫ್ರೆಂಡ್ಗಲ್ಲ, ನೀನು ಬರ್ದಿರೋದಲ್ಲ ನಿನ್ಗೆ ಅಲ್ವಾ. ಇವಾಗ ನಿನ್ನ ಫ್ರೆಂಡ್ಗಿಂತ ಮುಂದೆ ಹೋಗ್ಬೇಕಂದ್ರೆ ನೀನು ಸ್ಕೋರ್ ಮಾಡಲೇಬೇಕಲ್ವಾ. ಸೊ ಅದೇ ಥರ ನೀವು ಬೇರೆಯವರಿಂದ ನಾಲೆಜ್ನ ತಗೊಳ್ಳಿ, ನಾಲೆಜ್ನ ಶೇರ್ ಮಾಡಿ. ಇವಾಗ ನೀವೇನು 1 ಮಂತಲ್ಲಿ ಏನಿದೆ, ವಾಟ್ ಎವರ್ ಯು ಹ್ಯಾವ್ ಲರ್ನ್, ವಾಟ್ ಎವರ್ ಯು ಡೋಂಟ್ ನೋ, ಲರ್ನ್ ಫ್ರಮ್ ಅದರ್ಸ್. ಇವನ್ ಇಫ್ ಇಟ್ಸ್ ಎ ಫ್ರೆಂಡ್, ಟೀಚರ್, ಸೀನಿಯರು, ಯಾರೇ ಆಗಲಿ ಎಲ್ಲರ ಹತ್ರ ಕೇಳಿ ತಿಳ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಮತ್ತೆ ಏನಾದರೂ ಡೌಟ್ಸ್ ಇದೆಯಾ ನಿಮಗೆ? ಯಾರಾದ್ರೂ ಏನಾದರೂ ಆಗಬೇಕು, ನಾನು ಹಿಂಗೆ ಹೋಗ್ಬೇಕು, ಯಾರ್ಯಾರು ನಾನು ಏನಾದ್ರು ಅಣ್ಣ ನಂಗೆ ಅರ್ಥ ಆಗಿಲ್ಲ, ನಾನು ಇದಾಗ್ಬೇಕು ಅನ್ಕೊಂಡಿದ್ದೀನಿ, ಬೋರ್ಡ್ ಮೇಲೆ ಇಲ್ಲದೆ ಇರೋದು ಕೇಳಿ, ಪರವಾಗಿಲ್ಲ. ಬೋರ್ಡ್ ಮೇಲೆ ಇಲ್ಲದೆ ಇರೋದು ಕೇಳಿ. ಹೇಳ್ಬೋದು. MBBS ಮಾಡ್ಬೇಕಂದ್ರೆ ನೀಟ್ ಬರೀಬೇಕು. ಅದಾದ್ರೆ ಇವಾಗಿರೋದು ನೀನು 720 ಮಾರ್ಕ್ಸ್ ಬರೆಯೋದು, 1 ಕ್ವಶನ್ 4 ಮಾರ್ಕ್ಸ್. ನೀಟ್ ಟೋಟಲ್ 180 ಕ್ವಶನ್ಸ್ ಇರುತ್ತೆ, 1 ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ 720 ಮಾರ್ಕ್ಸ್ ಬರೆಯೋದು. ನೀನು 720ಗೆ more than 600 ಇವಾಗ ತೆಗಿಬೇಕು, ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂದ್ರೆ. ಸೊ more than 600 ತೆಗೆದ್ರೆ ಯು ವಿಲ್ ಗೆಟ್ ಗೌರ್ಮೆಂಟ್ ಸೀಟ್. ನಂದು 481 ಇತ್ತು. ಔಟ್ ಆಫ್ 720 ನಂದು 481. ಟೈಮ್ ಪ್ರೈವೇಟ್ ಕಾಲೇಜ್ 1-2 ಅವರ್ಸಾ 3 ಅವರ್ಸಾ ಟೈಮ್ ಎಕ್ಸಾಮ್ ಟೈಮ್? ಇದು 3 ಅವರ್ಸ್ ಇದೆ. 3 ಅವರ್ಸ್ ಇದೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬರುತ್ತೆ, ಮ್ಯಾಥ್ಸ್ ಬರಲ್ಲ. ನಂಗೆ ಮ್ಯಾಥ್ಸ್ ಹೇಟ್, ನಂಗೆ ಮ್ಯಾಥ್ಸ್ ಆಗೋದಿಲ್ಲ ಅಂತ ಹೇಳ್ತಿದ್ದೀವಿ. ಹಿಂಗೆ ಇರ್ತಾರಲ್ಲ, ಹಿಂಗೆ ಎತ್ತಬೇಕಂತ ಹಿಂಗೆ ಎತ್ತೋದು ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಮ್ಯಾಥ್ಸ್ ಯಾರಲ್ಲ ಅಂದ್ರೆ ಮ್ಯಾಥ್ಸ್ ಬಿಡಿ, ನೀಟ್ ಬರೀರಿ. CET ಮ್ಯಾಥ್ಸ್, CET ಈಸ್ ಈಸಿ, ವೆರಿ ಈಸಿ. CET ಈಸಿಯೆಸ್ಟ್, ವೆರಿ ಈಸಿ. ಅದ್ರ ನೀಟ್ MBBS ಆಗ್ಬೇಕಂದ್ರೆ ಟಫ್ ಇದ್ದೇ ಇರುತ್ತೆ. ಆಲ್ ಇಂಡಿಯಾ ಆಲ್ಮೋಸ್ಟ್ 18 lakhs people will write exam. ಸೊ ಕಷ್ಟ ಅನ್ಕೊಂಡು ಬಿಟ್ಬಿಡ್ಬೇಡಿ. ಸೊ ಯು ಶುಡ್ ಪಟ್ ಎಫರ್ಟ್. 481 ಅವಾಗ ಇವಾಗ ನಿಮ್ಮ ಸಿಲೆಬಸ್ ಇದೆ, ಆರಾಮ 600 ವಿಲ್ ಸ್ಕೋರ್ ಆರಾಮ್ಸೆ. ಅಣ್ಣ ಮತ್ತೆ ನೀವು ಅದು ಹೇಳಿದ್ರಲ್ಲ 4 ಮಾರ್ಕ್ಸ್ ಅಂತ, ಆ 4 ಮಾರ್ಕ್ಸ್ ನಾವಿವಾಗ ಆ ಕ್ವಶನ್ ಕರೆಕ್ಟ್ ಆಗಿ ಬರ್ದಿರ್ತೀವಿ, ಮತ್ತೆ ನೆಕ್ಸ್ಟ್ ಕ್ವಶನ್ ಬರುತ್ತಲ್ಲ ಅದನ್ನ ರಾಂಗ್ ಬರ್ದಿರ್ತೀವಿ, ಆ ಮಾರ್ಕ್ಸ್ ಲೆಸ್ ಆಗುತ್ತೆ ಅಂತ ನೆಗೆಟಿವ್ ಇದೆ. ಇವಾಗ 5 ಕ್ವಶನ್ ಬರೋದು ಅನ್ಕೊಳ್ಳಿ, 5ಕ್ಕೆ 4 ಮಾರ್ಕ್ಸ್ 20ನಾ, ಅದರಲ್ಲಿ 20 ಅಲ್ವಾ, 5 ಕ್ವಶನ್ ಅಲ್ಲಿ 5 ಅಟೆಂಡ್ ಮಾಡಿದ್ರ 4 ಕರೆಕ್ಟ್ ಆಗಿರುತ್ತೆ, 1 ರಾಂಗ್ ಆಗಿದ್ರೆ 5-4 ಇದು 4 ಮಾರ್ಕ್ಸ್. ಇವಾಗ 5 ಕ್ವಶನ್ ಬರ್ದಿದ್ದೀರಾ, 4 ಕ್ವಶನ್ ಅಷ್ಟೇ ರೈಟ್ ಆಗಿರುತ್ತೆ, 1 ಕ್ವಶನ್ 4 ಮಾರ್ಕ್ಸ್ ಅಂದ್ರೆ ನಿಮ್ಗೆ 16 ಮಾರ್ಕ್ಸ್ ಸಿಕ್ಕಿರುತ್ತೆ. 5th ಕ್ವಶನ್ ರಾಂಗ್ ಆಗಿರುತ್ತೆ, ಸೊ ಅದರಲ್ಲಿ -1 ಮಾಡ್ತಾರೆ, ನಿಮ್ ಸ್ಕೋರ್ 15 ಆಗುತ್ತೆ. ಅಂಡ್ ಅದೇ CET ಅಲ್ಲಿ ನಿಮ್ಗೆ ಏನ್ ಗೊತ್ತಾ, 1 ಕ್ವಶನ್ ಬಿಡಬೇಡಿ. ದೇರ್ ಇಸ್ ನೋ ನೆಗೆಟಿವ್. ಯಾಕಂದ್ರೆ ನೆಗೆಟಿವ್ ಇಲ್ಲ, 1 ಕ್ವಶನ್ 1 ಮಾರ್ಕ್ಸ್. ಯಾವ ಸಬ್ಜೆಕ್ಟ್? CET ಅಲ್ಲಿ PCMB 4 ಇರುತ್ತೆ, PCMB 4 ಇರುತ್ತೆ. ಒಂದು ಸಬ್ಜೆಕ್ಟ್ ಇಂದ 60 ಬರುತ್ತೆ. ಅರ್ಥ ಆಗ್ತಿದೆಯಾ? 240ಗೆ 240 ಅಟೆಂಡ್ ಮಾಡಿ, ಯಾಕಂದ್ರೆ ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ನೀವು ಇವಾಗ 1 ಕ್ವಶನ್ ರೈಟ್ ಮಾಡಿದ್ರೆ, ಇನ್ನೊಂದು ಕ್ವಶನ್ ರಾಂಗ್ ಮಾಡಿದ್ರೆ ಆ ಕ್ವಶನ್ ಇಂದ ತೆಗೆದಿರೋ ಮಾರ್ಕ್ಸ್ ಇಂದ ಕಟ್ ಮಾಡೋಲ್ಲ ನಿಮಗೆ ಸ್ಕೋರ್. ಅರ್ಥ ಆಗ್ತಿದೆ? CET ಯಾರ್ಯಾರು ಬರೀತಾ ಇದ್ದೀರಾ ಫಸ್ಟ್ ಗೊತ್ತಿರೋವೆಲ್ಲ ಮಾಡಬೇಡಿ, ಯಾವ್ದು ಗೊತ್ತಿಲ್ಲ ಗೆಸ್ ಮಾಡಿ, ಇದು ಇರಬಹುದು ಅಂದ್ರೆ ಅದಾಗ್ಬೇಡಿ. ಸುಮ್ಮನೆ ಬ್ಲೈಂಡ್ ಆಗಿ ಆಗ್ಬೇಡಿ, ಇದು ಅನಿಸ್ತಾ ಇದೆ, ಇದು ಯಾಕೋ ರೈಟ್ ಅನಿಸ್ತಾ ಇದೆ ಅಂದ್ರೆ ಅದನ್ನ ಹಾಕಿ. ನೀಟಲ್ಲಿ ಹಂಗ್ ಬರಲ್ಲ. ನೀಟಲ್ಲಿ ಹೆಂಗ್ ಗೊತ್ತಾ, ನಿನ್ ಗೊತ್ತಿರೋದು ಮಾತ್ರ ಬರಿಬೇಕು, ಗೊತ್ತಿಲ್ಲ ಅಂದ್ರೆ ಬಿಡ್ಲೇಬೇಕು, ಅದನ್ನ ಮುಟ್ಟೇಬಾರ್ದು. ಯಾಕಂದ್ರೆ -1 ಹೋಗ್ತಾ ಇರುತ್ತೆ. ನಂದು 20 ಮೈನಸ್ ಆಗಿತ್ತು, ಅಂದ್ರೆ 481 ಆಲ್ಮೋಸ್ಟ್ 501, 20 ಮೈನಸ್ ಆಗಿ 481 ಬಂದಿದೆ. ಸೊ ಆ 20 ಕ್ವೆಶನ್ಸ್ ನಾನು ಮುಟ್ಟೆ ಇದ್ದಿದ್ರೆ ಒಳ್ಳೆ ಮಾರ್ಕ್ಸ್, 20 ಮಾರ್ಕ್ಸ್ ಜಾಸ್ತಿ ಆಗ್ತಿದೆ. ಸೊ ನೀಟಲ್ಲಿ ಮಾತ್ರ ಗೊತ್ತಿರೋ ಮಾತ್ರ, ಇಫ್ ಯು ಆರ್ ಕಾನ್ಫಿಡೆಂಟ್ ಎನಫ್ ದಟ್ ದಿಸ್ ಕ್ವೆಶನ್ ಇಸ್ ರೈಟ್, ಟಿಕ್ ದಟ್, ನಾನು ರೌಂಡ್ ಆಗಿ. CET ಅಲ್ಲಿ ಆ ಥರ ಅಲ್ಲ, ನೋ ನೆಗೆಟಿವ್, ಸೊ ಯು ಕ್ಯಾನ್ ಗೋ ಫಾರ್ವರ್ಡ್. AGPSC ಮತ್ತೆ ವೆಟರ್ನರಿಗೆ CET ಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ರಾಗಿ ಎಲ್ಲರೂ ನೋಡಿದಿರಾ? ಅಕ್ಕಿ ನೋಡಿದಿರಾ? ಜೋಳ ನೋಡಿದಿರಾ? ತರಕಾರಿ ನೋಡಿದಿರಾ? ಎಲೆಗಳು ನೋಡಿದಿರಾ? ಮಾವಿನ ಹಣ್ಣು ನೋಡಿದಿರಾ? ಪಪ್ಪಾಯ ನೋಡಿದಿರಾ? ಎಲ್ಲ ಅದೇ ಕೊಟ್ಟಿರ್ತಾರೆ.
ಪಪ್ಪಾಯ ಇಟ್ಬಿಟ್ಟಿದ್ದು ಏನು ಅಂತ ಅಷ್ಟೇನು ಈಸಿ ಇರಲ್ಲ. ಮಾವಿನ ಹಣ್ಣು ನೋಡಿದ್ದೀರಾ? ಬಟ್ ಮಾವಿನ ಹಣ್ಣಲ್ಲಿ ಯಾವ ಜಾತಿ ಅಂತ ಇದು ಉದ್ದ ಇರೋದು ಯಾವುದು? ತೋತಾಪುರಿ. ಸೊ ಇನ್ ಕೇಸ್ ಅದಕ್ಕೆ ಇದು ಮತ್ತೆ ಈಗ ಅಂತ MBBS ಫ್ರೀ ಸೀಟ್ ಬಂದ್ರೆ 80,000 ಕಟ್ತೀರಾ. ಫ್ರೀ ಸೀಟ್ ಸಿಕ್ಕಿಲ್ಲ ಅಂದ್ರೆ ಕೋಟಿ ಗಟ್ಟಲೆ ಕಟ್ಟಬೇಕು. ಅದಿದೆಯಾ? ಇವಾಗ ನಾನು ಇಂಜಿನಿಯರಿಂಗ್ ಮಾಡಿದೆ ಅಲ್ವಾ, ಇಂಜಿನಿಯರಿಂಗ್ ಫಸ್ಟ್ ಹಂಗಿಂಗ್ ಏನು ಹೇಳ್ತಾರಲ್ಲ, ಇವಾಗ ನಾನು ಇಷ್ಟು ಹೇಳ್ತಲ್ಲ ನಂದೆಲ್ಲ ಹಿಂಗೆ ಅರ್ನ್ ಮಾಡ್ತಾ ಇದ್ದೀನಿ ಅಂತಲ್ಲ. ಬಟ್ ನಂದು ಇಂಜಿನಿಯರಿಂಗ್ ಫ್ರೀ ಸೀಟ್ ನಾನು ಕಟ್ಟಿದ್ದು ಎಷ್ಟು ಗೊತ್ತಾ? ಫೀಸು 72,216 rupees. ಇದನ್ನ ಇಂಜಿನಿಯರಿಂಗ್ ಫೀಸ್. ಇನ್ ಕೇಸ್ 1 yearಗೆ ಎಷ್ಟು ಕಟ್ತೀನಿ ಅಂದರೆ 4 yearsಗೆ ಇಂಟು 4 ಆಗುತ್ತೆ. ನಮ್ಮ ಕಾಲೇಜಲ್ಲಿ CS-ಗೆ ಅದೇ ನನಗೇನಾದರೂ ಫ್ರೀ ಸೀಟ್ ಸಿಕ್ಕಿಲ್ಲ ಅಂದಿದ್ರೆ, ಮ್ಯಾನೇಜ್ಮೆಂಟ್ ಸೀಟ್ ಬೇಕಂದ್ರೆ, ಅಂದರೆ ಫ್ರೀ ಸೀಟ್ ಅಲ್ಲ ಪ್ರೈವೇಟ್ ಸೀಟ್, ಮ್ಯಾನೇಜ್ಮೆಂಟ್ ಸೀಟ್ ಬೇಕಂದ್ರೆ 12.5 ಲಕ್ಷ 1 ವರ್ಷಕ್ಕೆ ಇಂಟು 4 48 50 lakhs. ಇದೆಷ್ಟಾಗುತ್ತೆ? 4 lakhs, ಲೆಸ್ ದೆನ್ 4 lakhs. 50 ಲಕ್ಷ ಕಟ್ತೀರಾ? 4 ಲಕ್ಷ ಕಟ್ತೀರಾ ಓದಕ್ಕೆ? 4 ಲಕ್ಷ ಕಟ್ಟಕ್ಕೆ ಇದೀನಾ? 50 ಲಕ್ಷ ಕಟ್ಟಕ್ಕೆ ಇದೀನಾ? ಯಾವಾಗ 4 ಲಕ್ಷ ಕಟ್ತೀರಾ? ಇವಾಗ ಚಾಕ್ಲೇಟ್ 5 ರೂಪಾಯಿ ಕೊಡ್ತೀನಿ ಅಂದ್ರೆ ತಗೊಂತೀರಾ, 10 ರೂಪಾಯಿ ಕೊಡ್ತೀನಿ ಅಂದ್ರೆ ತಗೊಂತೀರಾ? ಅದೇ ತರ ಅಷ್ಟೇ ಸಿಂಪಲ್. ನಾನು ಇದೇ ಸೆಲೆಕ್ಟ್ ಮಾಡಿದ್ದೆ. ಇವನ್ ನಾನು MBA ಮಾಡ್ತಾ ಇದ್ದೀನಲ್ವಾ, ನಮ್ಮ ಕಾಲೇಜಲ್ಲಿ ನನಗೆ ಫೀಸ್ ಇವಾಗ 86,108 rupees. ಅದೇ ಮ್ಯಾನೇಜ್ಮೆಂಟ್ ಸೀಟ್ ಬೇಕಂದ್ರೆ 2 years ಅಲ್ವಾ, ಇಂಟು 2 ಆಗುತ್ತೆ. ನಮ್ಮ ಕಾಲೇಜಲ್ಲಿ 4,50,000 rupees ಪರ್ ಇಯರ್ ಇಂಟು 2 ಅಂದರೆ 9 ಲಕ್ಷ. ಇಲ್ಲಿ ಆಲ್ಮೋಸ್ಟ್ ಅಂದರೆ 2 ಲಕ್ಷ ಆಗುತ್ತೆ. 2 ಲಕ್ಷ ಕಟ್ಟೋದಿದ್ದೀನ 9 ಲಕ್ಷ ಕಟ್ಟೋದಿದ್ದೀನ? 2 ಲಕ್ಷ. 2 ಲಕ್ಷ ತಗೊಳ್ಳಿ, 9 ಲಕ್ಷ ಯಾಕೆ ಕಟ್ತೀರಾ? ನೀವು ಕಷ್ಟಪಟ್ಟರೆ 2 ಲಕ್ಷ. ಇನ್ನು ಉಳಿದ್ರೆ 7 ಲಕ್ಷದಲ್ಲಿ ಒಳ್ಳೆ ಬಟ್ಟೆ ತಗೊಳ್ಳಿ, ಒಳ್ಳೆ ಲ್ಯಾಪ್ಟಾಪ್ ತಗೊಳ್ಳಿ, ಅಪ್ಪ ಅಮ್ಮನಿಗೂ ಉಳಿಯುತ್ತೆ. ನಿಮ್ಮ ಲೈಫಲ್ಲಿ ಏನಂದ್ರೆ ಬೈಕ್ ತಗೊಳ್ಳಿ. ನಾಟ್ ಲೈಕ್ ಈಗ ಬೈಕ್ ತಗೊಳ್ಬೇಡಿ ಅಂತ ಹೇಳಲ್ಲ, ಬಟ್ ಯಾವ್ದು ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿದ್ದೆ ಚಿಕ್ಕ ಕಾರ್ ಏನು ತಗೊಂಡಿಲ್ಲ, ಸೊ ತಗೋತೀವಿ. ದ ಟೈಮ್ ವಿಲ್ ಕಮ್. ಮತ್ತೆ ನೀವು ಬೈಕ್ ತಗೊಂಡಿದ್ರೆ ನೀನು ದುಡ್ಡು ತಗೊಳ್ಳಿ, ಖುಷಿ ಇರುತ್ತೆ. ಸೊ ಅದಕ್ಕೆ ಮತ್ತೆ ಯಾರಾದರೂ ಏನಾದರೂ ಡೌಟ್ಸ್ ಇದೆಯಾ? ಇಂಜಿನಿಯರ್ಸ್
MBBS ಕಾಲೇಜಸ್ ಎಲ್ಲಿ ಚೆನ್ನಾಗಿ? MBBS ಫಸ್ಟ್ BMS. BMC ಬೆಂಗಳೂರು ಮೆಡಿಕಲ್ BMC. ಕಾಲೇಜ್, MMC ಮೈಸೂರು ಮೆಡಿಕಲ್ ಕಾಲೇಜ್, SMC ಶಿವಮೊಗ್ಗ ಮೆಡಿಕಲ್ ಕಾಲೇಜ್, ಮತ್ತೆ ಹಾಸನ ಮೆಡಿಕಲ್ ಕಾಲೇಜ್. ಹಾಸನಲ್ಲಿ ಮೈಸೂರಲ್ಲಿ ಇನ್ನೊಂದಿದೆ, JSS ಇದೆ, ಚಿಕ್ಕಬಳ್ಳಾಪುರ ಇಸ್ ಆಲ್ಸೋ ದೇರ್. ಆಲ್ ಗೌರ್ಮೆಂಟ್ ಕಾಲೇಜಸ್. ಇದೆಲ್ಲ ಗೌರ್ಮೆಂಟ್ ಕಾಲೇಜಸ್. ಎಲ್ಲ ಗೌರ್ಮೆಂಟ್ ಕಾಲೇಜಸ್, ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಚೆನ್ನಾಗಿದೆ. ಅಂಡ್ MBBS ನೀವು ಎಲ್ಲೇ ಮಾಡಿ ಚೆನ್ನಾಗಿರುತ್ತೆ, ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಚೆನ್ನಾಗಿರುತ್ತೆ. ಇದು ಟಾಪ್ 5. ಹಾಸನಲ್ಲಿದೆ, ಕಲಬುರಗಿಲಿದೆ, ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿದೆ. ನಮ್ಮೂರ ಡಿಸ್ಟಿಕ್ ಮಾಡ್ತಾರೆ. ಸೊ ಎಲ್ಲ ಡಿಸ್ಟಿಕಲ್ಲೂ ಒಂದೊಂದಿದೆ. ಬಟ್ ಗೌರ್ಮೆಂಟ್ ಇದ್ರೆ ಆರಾಮಾಗಿ ಹೋಗ್ಬೋದು. ಗೌರ್ಮೆಂಟ್ ಸೀಟ್ ಹೇಳಿದ್ನಲ್ಲ, ನಮ್ಮಣ್ಣ MBBS ಮಾಡಿದ್ದಾನೆ, ಅಂದರೆ ನಮ್ಮ ಕಸಿನ್. ಅವ್ನು ಕಟ್ಟಿದ್ದು 1 ಲಕ್ಷ, ಅಂದರೆ 1 × 5 lakhs ಕಟ್ಟ. ಅದೇ ಅವನಿಗೆ ಪ್ರೈವೇಟ್ ಸೀಟ್ ಬೇಕಂದ್ರೆ ಎಷ್ಟು, ಆಲ್ಮೋಸ್ಟ್ ಕೋಟಿ. ಟೆಕ್ಸ್ಟ್ ಬುಕ್ ಓದಿಲ್ಲ ನೀನು ಬೇಡ. ಮುಂದೆ ಏನು ಮಾಡ್ಬೇಕಂತ ಹೇಳಿದ್ರೆ ಸೈನ್ಸ್ ಎಷ್ಟು ಕಾಮರ್ಸ್ ಜಾಯಿನ್ ಮಾಡಿದ್ರಿ. ಇನ್ನು ಮುಂದೆ ಎಲ್ಲ ಸೊ ಆರ್ಟ್ಸ್ ಯಾರೂ ಇಲ್ಲ. ಸೈನ್ಸ್ ತಗೊಂಡು ಮುಂದೆ ಏನು ಮಾಡ್ಬೇಕಂತ? ನೆಕ್ಸ್ಟ್ MSc, ಇಂಜಿನಿಯರಿಂಗ್, ನೆಕ್ಸ್ಟ್ ಸ್ಟೈಲು ಬಾಯ್ ಜೋರಾಗಿ ಮಾತಾಡೋರು. ಬಿಕಾಮ್ ಆದ್ಮೇಲೆ ಏನು ಮಾಡ್ತಿರೋ ಹೇಳಿ. CA. CA. ಈಗ ಸೈನ್ಸ್ ತಗೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಯಾವುದೇ ನೆಕ್ಸ್ಟ್ ಮುಂದೆ ಡಿಗ್ರಿ ಪರ್ಸ್ಯೂ ಮಾಡ್ಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್, ಅಗ್ರಿ ಇಲ್ಲ ವೆಟರ್ನರಿ ಹಿಂಗೆ ಹೋಗ್ಬೇಕಂದ್ರೆ CET ಎಕ್ಸಾಮ್ ಬರೀಬೇಕಾಗ್ತದೆ. ಅದೇ ಇಂಜಿನಿಯರಿಂಗ್ ಅಂದ್ರೆ ನೀಟ್, ಮೆಡಿಕಲ್ಗೆ ನೀಟ್ ಬರೀಬೇಕಾಗ್ತದೆ. ಇನ್ನು ಬೇರೆ ಅದಾದ್ಮೇಲೆ ಡಿಗ್ರಿ ಆದ್ಮೇಲೆ ಬೇಕಾದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬೇಕಂದ್ರೆ PG ಈ ತರ ಎಕ್ಸಾಮ್ಸ್, ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಎಂಟ್ರಿ ತಗೋಬೇಕಾಗ್ತದೆ ಯಾವುದೇ ಎಕ್ಸಾಮ್ ಆಗಲಿ. PUಗೆ ಸೈನ್ಸ್, ನೆಕ್ಸ್ಟ್ ಕಾಮರ್ಸ್ ಬಂದ್ರೆ ಬಿಕಾಮ್ ಅಲ್ಲಿ ಚಾರ್ಟೆಡ್ ಅಕೌಂಟ್. ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಗೊತ್ತಿಲ್ಲ, ಬಟ್ ಅವ್ರ ಕಾಲೇಜ್ ಹೋದ್ರಂತ ಒಂದು ಎಕ್ಸಾಮ್ ನಡೆಸ್ತಾರೆ, ಎಕ್ಸಾಮ್ ಬರೀಬೇಕಾಗ್ತದೆ. ನೆಕ್ಸ್ಟ್ ಯಾವ ರೀತಿ ಸ್ಟಡಿ ಮಾಡ್ಬೇಕು? 10th ಆಲ್ರೆಡಿ ಮುಗಿಸ್ತಾ ಇದ್ದೀರಿ, ಗೊತ್ತಿರುತ್ತೆ ಸ್ಟಡೀಸ್. ನೀವು ಏನ್ ಓದ್ಬೇಕಂತ ಇರ್ತದಲ್ಲ ಅದನ್ನ ಫಸ್ಟೇ ಡಿಸೈಡ್ ಮಾಡ್ಬೋದು. ಈಗ ಇದು ಶಾರ್ಟ್ ಟರ್ಮ್ ಗೋಲ್ ಏನು, 10th ಇಷ್ಟು ಸ್ಕೋರ್ ಮಾಡಬೇಕು. ನೆಕ್ಸ್ಟ್ ಸೈನ್ಸ್ ಆದ್ಮೇಲೆ ಮುಂದೆ ಈ ತರ ಒಂದು ಗೋಲ್ಡ್ ಒಂದು ಇಟ್ಕೊಂಡು ಅದಕ್ಕೆ ವರ್ಕೌಟ್ ಮಾಡಿ ಪಕ್ಕನೆ ಸಕ್ಸಸ್ ಆಗ್ತೀರಿ.